Hello students, let us continue our discussion on oscillations. So last class alli ಏನು ಕಲ್ತ್ರಿ ನೀವು periodic motion ಅಂದ್ರೆ ಏನು ಅಂತ ಕಲ್ತ್ರಿ. So what are periodic motion? Any motion which repeats itself after fixed intervals of time. Fixed intervals of time ಗಳ ನಂತರ ಯಾವ motion repeat itself ಆಗುತ್ತೋ ಅಂತ motions ನ periodic motions ಅಂತ ಕರೆದ್ರಿ. ಇದಕ್ಕೆ examples ಏನು? The revolution of earth around sun, the revolution of moon around earth. Okay, uniform circular motion, the oscillations of the mass attached to a spring, ಆಮೇಲೆ the oscillations of a simple pendulum. ಈ ಇಷ್ಟು ಎಕ್ಸಾಂಪಲ್ಸ್ ಪೀರಿಯಾಡಿಕ್ ಮೋಷನ್ಗಳಿಗೆ. ಮತ್ತು ನೆಕ್ಸ್ಟ್ ಏನು ಕಲ್ತ್ರೆ ಆಸಿಲೇಷನ್ಸ್ ಅಂದ್ರೆ ಏನು, ಅದೇ ಇಂಪಾರ್ಟೆಂಟ್. ದಟ್ ಇಸ್ ದ ಥಿಂಗ್ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಆಸಿಲೇಷನ್ಸ್ ಅಂದ್ರೇನು? ಆಸಿಲೇಷನ್ಸ್ ಆರ್ ಆಲ್ಸೋ ಪೀರಿಯಾಡಿಕ್ ಮೋಷನ್ಸ್, ಬಟ್ ವಾಟ್ ಈಸ್ ದ ಕಂಡೀಷನ್? ದ ಕಂಡೀಷನ್ ಈಸ್ the body should execute to and fro motions about a fixed point. So oscillations alli adu periodic motion, but alli enagutte ಒಂದು ಬಾಡಿ ಟು ಅಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ. ಇದು ಆಸಿಲೇಷನ್ಸ್ ಅಂದ್ರೆ. ಸೊ ಎಕ್ಸಾಂಪಲ್ಸ್ ಏನು ಆಸಿಲೇಷನ್ಸ್ಗೆ? ದ ಟು ಅಂಡ್ ಫ್ರೋ ಮೋಷನ್ಸ್ ಆಫ್ ಎ ಸಿಂಪಲ್ ಪೆಂಡುಲಮ್. ಒಂದು ಸಿಂಪಲ್ ಪೆಂಡುಲಮ್ದು ಟು ಅಂಡ್ ಫ್ರೋ ಮೋಷನ್ಸ್. ಹಂಗೆ the to and from motions of a mass attached to a spring. Okay, ಇವೆರಡು ಎಕ್ಸಾಂಪಲ್ಸ್ ಫಾರ್ ಆಸಿಲೇಷನ್ಸ್. ಮತ್ತೆ ನೋಡೋಣ ಅದನ್ನು. ಸೊ ನೋಡಿ ಇಲ್ಲಿ ಇದು ನಮ್ಮ ಸಿಂಪಲ್ ಪೆಂಡುಲಮ್ ನೋಡಿ. ಸೊ ಈಗ ನೋಡಿ ನಾನೇನು ಮಾಡ್ತೀನಿ, ಈ ಸಿಂಪಲ್ ಪೆಂಡುಲಮ್ನ ಸ್ವಲ್ಪ ಫಿಕ್ಸ್ಡ್ ಪೊಸಿಷನ್ನಿಂದ ನಾನು ಸ್ವಲ್ಪ ದೂರ ತಗೊಂಬರ್ತೀನಿ. ಸೊ ಏನು ಮಾಡುತ್ತೆ ನೋಡಿ, ಆ ಬಾಬು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ ನೋಡಿ. ದ ಪೆಂಡುಲಮ್ ಈಸ್ ಎಕ್ಸಿಕ್ಯೂಟಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ಸ್. ಓಕೆ, ಸೊ ಈಗ ನಮ್ಮ ಬಾಬ್ ಏನು ಮಾಡ್ತಾ ಇದೆ, ಇಲ್ಲೊಂದು ಫಿಕ್ಸ್ಡ್ ಪಾಯಿಂಟ್ ಇರುತ್ತೆ ನೋಡಿ. ಈ ಫಿಕ್ಸ್ಡ್ ಪಾಯಿಂಟ್ ಸುತ್ತ ನಮ್ಮ ಬಾಬ್ ಏನು ಮಾಡ್ತಾ ಇದೆ, ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ ನೋಡಿ. ಅದೇ ಥರ ಟೇಕ್ ಎ ಸ್ಪ್ರಿಂಗ್ ಮಾಸ್ ಸಿಸ್ಟಮ್. ಒಂದು ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೊಳ್ಳಿ. ಸೊ ಲೋಡ್ ಕನೆಕ್ಟ್ ಮಾಡಿ ಸ್ಪ್ರಿಂಗಿಗೆ. ಓಕೆ, ಸೊ ಈಗ ಇದೆ ನಮ್ಮ ಫಿಕ್ಸ್ಡ್ ಪಾಯಿಂಟು. ಈಗ ನಾನೇನು ಮಾಡ್ತೀನಿ, ಮಾಸ್ನ ಸ್ವಲ್ಪ ಫಿಕ್ಸ್ಡ್ ಪಾಯಿಂಟಿಂದ ದೂರ ತಗೊಂಬಂದು ಬಿಡ್ತೀನಿ ನೋಡಿ. ಈಗ ಮಾಸ್ ಏನು ಮಾಡ್ತಾ ಇದೆ ನೋಡಿ, ಆ ಫಿಕ್ಸ್ಡ್ ಪಾಯಿಂಟ್ ಸುತ್ತ ಏನು ಮಾಡ್ತಾ ಇದೆ ನೋಡಿ, ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ. ಇದನ್ನೇ ಏನಂತ ಕರೆಯೋದು? ಆ ಫಿಕ್ಸ್ಡ್ ಪಾಯಿಂಟ್ ಸುತ್ತ ನಮ್ಮ ಮಾಸು ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ. ಇದನ್ನೇ ಏನಂತ ಕರೆಯೋದು? ಆಸಿಲೇಷನ್ಸ್ ಅಂತ ಕರೆಯೋದು. ಸೊ ವಾಟ್ ಆರ್ ಆಸಿಲೇಷನ್ಸ್? ಆಸಿಲೇಷನ್ಸ್ ಆರ್ ಆಲ್ಸೋ ಪೀರಿಯಾಡಿಕ್ ಮೋಷನ್ಸ್, but oscillations are those periodic motions in which a body executes to and fro motions about a fixed point. Oscillations ಅಂದ್ರೆ ಅವು ಪೀರಿಯಾಡಿಕ್ ಮೋಷನ್ಸ್ಗಳೇ, ಬಟ್ ಆ ಪೀರಿಯಾಡಿಕ್ ಮೋಷನ್ಸಲ್ಲಿ ಬಾಡಿ ಏನು ಮಾಡುತ್ತೆ, ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ ಒಂದು ಫಿಕ್ಸ್ಡ್ ಪಾಯಿಂಟ್ ಸುತ್ತ. ಓಕೆ, ಸೊ ಆಮೇಲೆ ಇನ್ನೊಂದೇನು ಕಲ್ತ್ರಿ ಲಾಸ್ಟ್ ಕ್ಲಾಸಲ್ಲಿ, ಆಲ್ ಆಸಿಲೇಷನ್ಸ್ ಆರ್ ಪೀರಿಯಾಡಿಕ್ ಮೋಷನ್ಸ್. ಎಲ್ಲ ಆಸಿಲೇಷನ್ಗಳು ಪೀರಿಯಾಡಿಕ್ ಮೋಷನ್ಸೇ, ಬಟ್ ಆಲ್ ಪೀರಿಯಾಡಿಕ್ ಮೋಷನ್ಸ್ ಆರ್ ನಾಟ್ ಆಸಿಲೇಷನ್ಸ್. ಎಲ್ಲ ಪೀರಿಯಾಡಿಕ್ ಮೋಷನ್ಸ್ ಆಸಿಲೇಷನ್ಸ್ ಅಲ್ಲ. ಲೇಟರ್ ಆನ್ ವಿ ಲರ್ನ್ ಪೀರಿಯಾಡಿಕ್ ಫಂಕ್ಷನ್ಸ್. ಸೊ ಪೀರಿಯಾಡಿಕ್ ಫಂಕ್ಷನ್ಸ್ ಅಂದ್ರೇನು? ಪೀರಿಯಾಡಿಕ್ ಫಂಕ್ಷನ್ಸ್ ಆರ್ ದೋಸ್ ಫಂಕ್ಷನ್ಸ್ ವಿಚ್ ರಿಪೀಟ್ ಇಟ್ ಸೆಲ್ಫ್ ಆಫ್ಟರ್ ಫಿಕ್ಸ್ಡ್ ವ್ಯಾಲ್ಯೂಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್. ಇಂಡಿಪೆಂಡೆಂಟ್ ವೇರಿಯೇಬಲ್ದು ಫಿಕ್ಸ್ಡ್ ವ್ಯಾಲ್ಯೂಗಳ ನಂತರ ಆ ಫಂಕ್ಷನ್ ಮತ್ತೆ ರಿಪೀಟ್ ಇಟ್ ಸೆಲ್ಫ್ ಆಗುತ್ತೆ. ಅಂಥ ಫಂಕ್ಷನ್ಸ್ನ ಪೀರಿಯಾಡಿಕ್ ಫಂಕ್ಷನ್ಸ್ ಅಂತ ಕರಿತೀರಾ. ಸೊ ಯಾಕೆ ಪೀರಿಯಾಡಿಕ್ ಫಂಕ್ಷನ್ಸ್ನ ಸ್ಟಡಿ ಮಾಡಬೇಕು ಈ ಚಾಪ್ಟ್ರಲ್ಲಿ ಅಂದರೆ, ಪೀರಿಯಾಡಿಕ್ ಫಂಕ್ಷನ್ ಸ್ಟಡಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಚಾಪ್ಟರ್ ಬಿಕಾಸ್ ದೇ ಓನ್ಲಿ ಆರ್ ದ ಫಂಕ್ಷನ್ಸ್ ವಿಚ್ ಡಿಸ್ಕ್ರೈಬ್ ಆಸಿಲೇಟರಿ ಮೋಷನ್. ಆಸಿಲೇಷನ್ಸ್ನ ಡಿಸ್ಕ್ರೈಬ್ ಮಾಡೋಕ್ಕೆ ನಾವು ಯೂಸ್ ಮಾಡೋ ಮ್ಯಾಥಮ್ಯಾಟಿಕಲ್ ಫಂಕ್ಷನ್ಸ್ ಯಾವುದು? ದೇ ಆರ್ ದ ಪೀರಿಯಾಡಿಕ್ ಫಂಕ್ಷನ್ಸ್, ಆ್ಯಂಡ್ ಯು ವಿಲ್ ಎಕ್ಸ್ಪ್ಲೋರ್ ಅಬೌಟ್ ದಟ್ ಇನ್ ಡೀಟೇಲ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ನೌ ಲೆಟ್ ಅಸ್ ಲರ್ನ್ ಸಮ್ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕನ್ಸರ್ನ್ಡ್ ವಿತ್ ಆಸಿಲೇಷನ್ಸ್. ಆಸಿಲೇಷನ್ಸಲ್ಲಿರೋ ವೆರಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ಕಲಿಯೋಣ. ಓಕೆ, ಸೊ ಫಸ್ಟ್ ಡೆಫಿನೇಷನ್ ನೋಡಿ, ಮೀನ್ ಪೊಸಿಷನ್ ಅಂದ್ರೇನು?
ಸೊ ಮೀನ್ ಪೊಸಿಷನ್. ಸೊ ಮೀನ್ ಪೊಸಿಷನ್ ಅಂದರೆ ದ ಪೊಸಿಷನ್ ಅಬೌಟ್ ವಿಚ್ ದ ಬಾಡಿ ಎಕ್ಸಿಕ್ಯೂಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್. ಸೊ ಯಾವ ಪೊಸಿಷನ್ ಸುತ್ತ ನಮ್ಮ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ನ ಎಕ್ಸಿಕ್ಯೂಟ್ ಮಾಡುತ್ತೋ ಅಂಥ ಪೊಸಿಷನ್ಸ್ನ ಏನಂತ ಕರಿತೀರ? ಮೀನ್ ಪೊಸಿಷನ್ ಅಂತ ಕರಿತೀರ. ಓಕೆ, ದ ಪೊಸಿಷನ್ ಅರೌಂಡ್ ವಿಚ್ ದ ಬಾಡಿ ಎಕ್ಸಿಕ್ಯೂಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್ಸ್. ಸೊ ಏನು ಮೀನ್ ಪೊಸಿಷನ್ ಅಂದರೆ ದ ಪೊಸಿಷನ್, ಅದೇ ಈಗ ಹೇಳದ್ನಲ್ಲ ಆಸಿಲೇಷನ್ಸ್ ಡೆಫಿನೇಷನಲ್ಲಿ ಏನು ಕಲ್ತ್ರಿ? ಆಸಿಲೇಷನ್ಸ್ ಆರ್ ದೋಸ್ ಪಿರಿಯಾಡಿಕ್ ಮೋಷನ್ಸ್ ಅಬೌಟ್ oscillations are those periodic motions in which a body executes to and fro motions about a fixed point ಅಂತ ಓದಿದ್ರಲ್ಲ. ಸೊ ಆ ಫಿಕ್ಸ್ಡ್ ಪಾಯಿಂಟ್ ಅನ್ನೋದೇ ಮೀನ್ ಪೊಸಿಷನ್. ಅರ್ಥ ಆಯ್ತಲ್ಲ? ಸೊ ದ ಪೊಸಿಷನ್ ಅಬೌಟ್ ವಿಚ್, ಸೊ ನಮ್ಮ ಮೀನ್ ಪೊಸಿಷನ್ ಅದು ಪಾಯಿಂಟ್ ಆದರೂ ಆಗಿರ್ಬೋದು, ಆರ್ ಇಟ್ ಕ್ಯಾನ್ ಬಿ ಎ ಸ್ಟ್ರೈಟ್ ಲೈನ್ ಆರ್ ಎ ಪ್ಲೇನ್. ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಆಸಿಲೇಟಿಂಗ್ ಸಿಸ್ಟಮ್. ಅದ್ರ ಬಗ್ಗೆ ಹೇಳ್ತೀನಿ ರೀ ಈಗ. The position about which the body executes to and fro motion. ಯಾವ ಪೊಸಿಷನ್ ಸುತ್ತ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೋ ಅದೇ ಮೀನ್ ಪೊಸಿಷನ್ ಅಂತ ಕರಿತೀರ. ಸೊ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಸಿಂಪಲ್ ಪೆಂಡುಲಮ್ ತಗೊಳ್ಳಿ ಮತ್ತೆ. ಸೊ ದಿಸ್ ಇಸ್ ದ ಥ್ರೆಡ್ ಆ್ಯಂಡ್ ದಿಸ್ ಇಸ್ ದ ಮಾಸ್. ಇದು ನಮ್ಮ ಮಾಸು. ಸೊ ಈಗ ನಾನು ಏನು ಮಾಡ್ತೀನಿ, ಮಾಸ್ನ ಚೂರು ಈ ಕಡೆ ತಗೊಬಂದ್ಬಿಟ್ಟು ಬಿಡ್ತೀನಿ. ಆಗ ನನ್ನ ಪೆಂಡುಲಮ್ ಏನು ಮಾಡುತ್ತೆ? ಆಸಿಲೇಷನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ದ ಪೆಂಡುಲಮ್ ಎಕ್ಸಿಕ್ಯೂಟ್ಸ್ ಆಸಿಲೇಷನ್ಸ್. ಓಕೆನಾ? ಸೊ ಈಗ ಮೇನ್ ಪೊಸಿಷನ್ ಏನಪ್ಪ ಹಂಗಾರೆ ಇದಕ್ಕೆ ಫಾರ್ ದಿಸ್ ಪೆಂಡುಲಮ್? ಈಗ ನಾನು ಆ ಪೆಂಡುಲಮ್ ಏನು ಮಾಡ್ತಾ ಇರುತ್ತೆ? ಇಟ್ ಎಕ್ಸಿಕ್ಯೂಟ್ಸ್ ಆಸಿಲೇಷನ್ಸ್ ಅಬೌಟ್ ದ ಮೇನ್ ಪೊಸಿಷನ್. ಸೊ ಏನು ಹಂಗಾರೆ ಮೇನ್ ಪೊಸಿಷನ್? ಸೊ ಪೆಂಡುಲಮ್ ಯಾವುದ್ರ ಸುತ್ತ ಆಸಿಲೇಟ್ ಮಾಡ್ತಾ ಇದೆ ಅಬ್ಸರ್ವ್ ಮಾಡಿ, ಅದೇ ಮೇನ್ ಪೊಸಿಷನ್. ಸೊ ನೋಡಿ, ಪೆಂಡುಲಮ್ ಈಸ್ ಆಸಿಲೇಟಿಂಗ್ ಅಬೌಟ್ ದಿಸ್ ಸ್ಟ್ರೈಟ್ ಲೈನ್ ಅಲ್ವಾ? ಸೊ ಇಡೀ ಪೆಂಡುಲಮ್ ನೋಡಿದ್ರೆ ನೀವು, ನನ್ನ ಪೆಂಡುಲಮ್ ಆಸಿಲೇಟ್ ಮಾಡ್ತಾ ಇರೋದು ಯಾವುದು? ಈ ಸ್ಟ್ರೈಟ್ ಲೈನ್ ಸುತ್ತ ಪೆಂಡುಲಮ್ ಆಸಿಲೇಟ್ ಮಾಡ್ತಾ ಇದೆ. ಸೊ ಹಂಗಾರೆ ಮೇನ್ ಪೊಸಿಷನ್ ಯಾವುದು? ದಿಸ್ ಸ್ಟ್ರೈಟ್ ಲೈನ್. ಅರ್ಥ ಆಯ್ತಲ್ಲ? ಓಕೆ, ಅರ್ಥ ಆಯ್ತಲ್ವಾ? ಸೊ ಈಗ ಅದೇ ಥರ ಮಾಸ್ ಅಟ್ಯಾಚ್ಡ್ ಟು ಎ ಸ್ಪ್ರಿಂಗ್ ತಗೊಳ್ಳಿ. ಸೊ ಮಾಸ್ ಇಸ್ ಅಟ್ ರೆಸ್ಟ್. ಇದು ಮೇನ್ ಪೊಸಿಷನ್. ಈಗ ಈ ಪಾಯಿಂಟ್, ಈಗ ನೀವು ಮಾಸ್ನ ಸ್ವಲ್ಪ ಎಳೆದ್ಬಿಟ್ಬಿಡಿ, ಆಗ ಮಾಸ್ ಏನು ಮಾಡುತ್ತೆ? ಸೊ ಮಾಸ್ನ ಸ್ವಲ್ಪ ಎಳೆದ್ಬಿಟ್ಬಿಡಿ, ಆಗ ಮಾಸ್ ಏನು ಮಾಡುತ್ತೆ ನೋಡಿ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೆ ಅಬೌಟ್ ದಿಸ್ ಪಾಯಿಂಟ್. ಅದೇ ನಮ್ಮ ಮೇನ್ ಪೊಸಿಷನ್. ಸೊ ಈ ಪಾಯಿಂಟೇ ಮೇನ್ ಪೊಸಿಷನ್. ಓಕೆ, ಸೊ ಪೆಂಡುಲಮಲ್ಲಿ ಸ್ಟ್ರೈಟ್ ಲೈನ್ ಮೇನ್ ಪೊಸಿಷನ್ ಅನ್ಕೋಬಹುದು. ಜನರಲ್ ಮೀನಿಂಗ್ ಆಫ್ ಮೇನ್ ಪೊಸಿಷನ್ ಅಂತ ಇದ್ದೀನಿ, ಬರೀ ಪಾಯಿಂಟೇ ಅಂತ ಅನ್ಕೋಬೇಡಿ. ಸೊ ದಿಸ್ ಇಸ್ ಈಗ ಫಾರ್ ದ ಆಸಿಲೇಷನ್ಸ್ ಆಫ್ ದಿಸ್ ಮಾಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್. ಆಗೇನು ಮೇನ್ ಪೊಸಿಷನ್ನು? ದಿಸ್ ಪಾಯಿಂಟ್. ಇಲ್ಲಿ ಮೇನ್ ಪೊಸಿಷನ್ ಈ ಸ್ಟ್ರೈಟ್ ಲೈನ್. ಸಪೋಸ್ ನೀವು ಬರೀ ನಾನು ಬಾಬ್ದಷ್ಟೇ ಆಸಿಲೇಷನ್ ಸ್ಟಡಿ ಮಾಡ್ತೀನಿ ಅಂದರೆ, ಐ ಆಮ್ ಸ್ಟಡಿಂಗ್ ಓನ್ಲಿ ದಿ ಆಸಿಲೇಷನ್ಸ್ ಆಫ್ ದಿಸ್ ಬಾಬ್ ಆರ್ ಮಾಸ್. ಆಗ ಮೇನ್ ಪೊಸಿಷನ್ ಏನಾಗ್ಬಿಡುತ್ತೆ? ಈ ಪಾಯಿಂಟ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಮೇನ್ ಪೊಸಿಷನ್ ಅಂದ್ರೆ ಏನಂಗಂದ್ರೆ, ಮೇನ್ ಪೊಸಿಷನ್ ಇಸ್ ದ ಪೊಸಿಷನ್ ಅಬೌಟ್ ವಿಚ್ ದ ಬಾಡಿ ಎಕ್ಸಿಕ್ಯೂಟ್ಸ್ ಟು ಆ್ಯಂಡ್ ಫ್ರೋ ಮೋಷನ್. ಯಾವ ಪೊಸಿಷನ್ ಸುತ್ತ ನಮ್ಮ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡುತ್ತೋ ಅದನ್ನು ನಾವು ಮೇನ್ ಪೊಸಿಷನ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಹೆಸರಿದೆ ಅದಕ್ಕೆ, ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತಲೂ ಕರಿತೀರ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಕನ್ಸರ್ನ್ಡ್ ವಿತ್ ಆಸಿಲೇಷನ್ಸ್. ಸೊ ಈಗ ನೆಕ್ಸ್ಟ್ ಡೆಫಿನೇಷನ್ ನೋಡೋಣ ಆಸಿಲೇಷನ್ಸಲ್ಲಿ.
ವೆರಿ ಇಂಪಾರ್ಟೆಂಟ್ ನೋಡಿ. ಈಗಿದು ಪೀರಿಯಡ್ ಆಫ್ ಆಸಿಲೇಷನ್. Period of oscillation, it is denoted by capital letter T. So period of oscillation ಅಂದ್ರೇನು? So the time taken for one complete oscillation is called period of oscillation. ಒಂದು ಕಂಪ್ಲೀಟ್ ಆಸಿಲೇಷನ್ ಆಗಕ್ಕೆ ಏನು ಟೈಮ್ ತಗೊಳ್ತೋ ಅದನ್ನು ನಾವು ಪೀರಿಯಡ್ ಆಫ್ ಆಸಿಲೇಷನ್ ಅಂತೀವಿ. ಆ್ಯಂಡ್ ಇಟ್ ಇಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಟಿ. ನೆನ್ಪಿಟ್ಕೊಳ್ಳಿ, ಪೀರಿಯಡ್ ಅಂದರೆ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ ಅದು ಬೇರೆ ಬರುತ್ತೆ, ಅದಾಮೇಲೆ ಹೇಳೋಣ. ಬಟ್ ಪೀರಿಯಡ್ ಆಫ್ ಆಸಿಲೇಷನ್, ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ತಗೊಳ್ಳುವಂಥ ಟೈಮ್ನ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರಿತೀರ. ಅದು ಕ್ಯಾಪಿಟಲ್ ಟಿ. ಅಂದರೆ ಎಷ್ಟೊತ್ತಾದಮೇಲೆ ಮೋಷನ್ ರಿಪೀಟ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಮಿನಿಮಮ್ ಎಷ್ಟು ಟೈಮ್ ಆದಮೇಲೆ, ಅದೇ ಪೀರಿಯಡ್ ಅಲ್ವಾ. ಸೊ ಈಗ ಅಗೇನ್ ಎಕ್ಸಾಂಪಲ್ ತಗೊಳ್ಳಿ. ದ ಆಸಿಲೇಷನ್ಸ್ ಆಫ್ ಮಾಸ್ ಅಟ್ಯಾಚ್ಡ್ ಟು ಸ್ಪ್ರಿಂಗ್. ಸೊ ಈ ಎಕ್ಸಾಂಪಲ್ ನೋಡಿ ಇದು. ಸೊ ಪೀರಿಯಡ್ ಆಫ್ ಆಸಿಲೇಷನ್ ಅಂದ್ರೆ ಏನು ನೋಡಿ. ಈಗ ಸೊ ಇದು ಮೇನ್ ಪೊಸಿಷನ್ ಇದು. ಸೊ ದಿಸ್ ಇಸ್ ಅವರ್ ಮೇನ್ ಪೊಸಿಷನ್. ಈಗ ನಾನೇನು ಮಾಡ್ತೀನಿ ನೋಡಿ, ಮೇನ್ ಪೊಸಿಷನಿಂದ ಡಿಸ್ಟರ್ಬ್ ಮಾಡಿಬಿಡ್ತೀನಿ. ಸೊ ದ ಬಾಡಿ ಈಸ್ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್. ನಮ್ಮ ಈ ಮಾಸ್ ಇದೆಯಲ್ಲ ಅದು ಆಸಿಲೇಷನ್ಸ್ ಮಾಡ್ತಾ ಇದೆ. ಸೊ ಈಗ ಪೀರಿಯಡ್ ಆಫ್ ಆಸಿಲೇಷನ್ ಅಂದ್ರೇನು? ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ಬೇಕಾದಂಥ ಟೈಮ್ನ ಪೀರಿಯಡ್ ಅಂತ ಕರಿತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಒನ್ ಲಿಟಲ್ ಸಿಯರ್. ಸೊ ಇದು ಆಸಿಲೇಷನ್ ಮಾಡ್ತಾ ಇದೆ ಅಲ್ವಾ. ಸೊ ನೋಡಿ ಈಗ ಇದು ಮೇನ್ ಪೊಸಿಷನ್ ಅಲ್ವಾ. ಪೀರಿಯಡ್ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಮತ್ತೆ ಮೇನ್ ಪೊಸಿಷನ್ ಬರಬೇಕು, ಮತ್ತೆ ಕೆಳಗೆ ಹೋಗ್ಬೇಕು, ಮತ್ತೆ ಇಲ್ಲಿ ಬರ್ಬೇಕು. ಈ ಥರ ಒಂದು ಆಸಿಲೇಷನ್ ಅಂತ ಕರಿತೀರ ಇದನ್ನ. ಸೊ ನೋಡಿ, ಒಂದು ಆಸಿಲೇಷನ್ ಅಂದ್ರೆ ಏನು ನೋಡಿ. ಸೊ ಇದು ಮೇನ್ ಪೊಸಿಷನ್ ಅಲ್ವಾ. ಓಕೆ. ಸೊ ಈಗ ಒಂದು ಆಸಿಲೇಷನ್ ಅಂದ್ರೆ ಏನು ನೋಡಿ, ಮೇನ್ ಪೊಸಿಷನಿಂದ ಸೊ ಒಂದು ಕಡೆ ಹೋಗ್ಬೇಕು, ಮತ್ತೆ ಮೇನ್ ಪೊಸಿಷನ್ ಬರಬೇಕು, ಮೇನ್ ಪೊಸಿಷನಿಂದ ಇನ್ನೊಂದು ಕಡೆ ಹೋಗ್ಬೇಕು, ಮತ್ತೆ ಮೇನ್ ಪೊಸಿಷನ್ ಬರಬೇಕು. ಇದು ಒಂದು ಕಂಪ್ಲೀಟ್ ಆಸಿಲೇಷನ್. ಅದಕ್ಕೆ ಎಷ್ಟು ಟೈಮ್ ತಗೊಳ್ತೋ ಅದೇ ಕ್ಯಾಪಿಟಲ್ ಟಿ ಅಂತ ಬರೆಯೋದು. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಅವರ್ ಮೇನ್ ಪೊಸಿಷನ್. ಸೊ ದೀಸ್ ಆರ್ ದ ಆಸಿಲೇಷನ್ಸ್. ಸೊ ಈಗ ನೋಡಿ, ಈಗ ಬೇಕಾರೆ ಸೊ ಇಲ್ಲಿಂದ ಹೋಗಿ ಈ ಕಡೆ ಹೋಗ್ಬೇಕು, ಕೆಳಗೆ ಬಂದು ಮತ್ತೆ ಈ ಕಡೆ ಬರ್ಬೇಕು. ಇದಕ್ಕೆ ದ ಪೀರಿಯಡ್ ಆಫ್ ಆಸಿಲೇಷನ್ ಅಂತ ಕರೆಯೋದು. ಓಕೆ. ಸೊ ದ ಟೈಮ್ ಏನು ಡೆಫಿನೇಷನ್ ಹಂಗಾರೆ ಪೀರಿಯಡ್ ಆಫ್ ಆಸಿಲೇಷನ್ಗೆ, ದ ಟೈಮ್ ಟೇಕನ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಒಂದು ಕಂಪ್ಲೀಟ್ ಆಸಿಲೇಷನ್ಗೆ ಏನು ಟೈಮ್ ತಗೊಳ್ತೋ ಅದು ಪೀರಿಯಡ್. ಸೊ ಈಗ ಮತ್ತದೇ ಎಕ್ಸಾಂಪಲ್ ತಗೊಳ್ಳಿ. ಸೊ ಈ ಸ್ಪ್ರಿಂಗ್ನ ಲೈಟಾಗಿ ಬರೀತೀನಿ, ಯಾಕಂದ್ರೆ ನಮಗೆ ಬಾಡಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ಆ ಮಾಸ್ ಇಂಪಾರ್ಟೆಂಟ್ ನಮಗೆ. ಸೊ ಈಗ ಮಾಸು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿತ್ತು ಅಂದ್ಕೊಳ್ಳಿ. ಸೊ ಪೀರಿಯಡ್ ಅಂದರೆ ಏನು ನೋಡಿ, ಈಗ ಇಲ್ಲಿತ್ತು ಮಾಸು, ಮೇನ್ ಪೊಸಿಷನಲ್ಲಿ ಇದ್ದದ್ದು ಮಾಸು. ಸೊ ಇದನ್ನ ಎಕ್ಸ್ಟ್ರೀಮ್ ಪೊಸಿಷನ್ಸ್ ಅಂತ ಕರಿತೀವಿ ಇವೆರಡನ್ನು. ಇದು ಮೇನ್ ಪೊಸಿಷನ್, ಅದು ಎಲ್ಲಿವರೆಗೂ ಹೋಯ್ತು ಅದು ಎಕ್ಸ್ಟ್ರೀಮ್ ಪೊಸಿಷನ್ಸ್. ಸೊ ಇದೊಂದು ಎಕ್ಸ್ಟ್ರೀಮ್ ಪೊಸಿಷನ್, ಇದೊಂದು ಎಕ್ಸ್ಟ್ರೀಮ್ ಪೊಸಿಷನ್. ಸೊ ಇಲ್ಲಿಂದ ಮಾಸು ಒಂದು ಎಕ್ಸ್ಟ್ರೀಮ್ ಪೊಸಿಷನ್ಸ್ಗೆ ಹೋಯ್ತು, ಮೇಲ್ಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಯ್ತು, ಮತ್ತೆ ಮೇನ್ ಪೊಸಿಷನ್ಗೆ ಬಂತು, ಮತ್ತೆ ಕೆಳಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಯ್ತು, ಮತ್ತೆ ಮೇನ್ ಪೊಸಿಷನ್ ಬಂತು. ಇದು ಒನ್ ಕಂಪ್ಲೀಟ್ ಆಸಿಲೇಷನ್. ಇದಕ್ಕೆ ತಗೊಳ್ಳೋಂಥ ಟೈಮ್ ಪೀರಿಯಡ್ ಟಿ. ಸಪೋಸ್ ಇದಕ್ಕೆ 2 ಸೆಕೆಂಡ್ಸ್ ತಗೊಂಡಿತ್ತು ಅಂದ್ಕೊಳ್ಳಿ. ಸೊ ಹಂಗಾರೆ ಎಕ್ಸಾಂಪಲ್ ಅಷ್ಟೇ. ಹಂಗಾರೆ ಪೀರಿಯಡ್ ಆಫ್ ಆಸಿಲೇಷನ್ ಏನಾಯಿತು, 2 ಆಯಿತು.
ಓಕೆ, ಸಪೋಸ್ ಈ ಥರ ಮಾಡೋಕ್ಕೆ 0.25 ಸೆಕೆಂಡ್ಸ್ ತಗೊಂಡಿತ್ತು ಅಂದ್ಕೊಳ್ಳಿ, ಹಂಗಾರೆ ಪೀರಿಯಡ್ ಆಫ್ ಆಸಿಲೇಷನ್ ಏನಾಯಿತು 0.25 ಸೆಕೆಂಡ್ ಆಯಿತು. ಅರ್ಥ ಆಯ್ತಲ್ಲ? ಸೊ ಇನ್ನು ಮುಂದೆ ನಾನು ಇದೇ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ನೇ ಎಕ್ಸಾಂಪಲ್ ತಗೋತೀನಿ, ಇನ್ನೇನೇ ಡಿಫೈನ್ ಮಾಡೋದಕ್ಕೂ. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡಿ. ಫ್ರೀಕ್ವೆನ್ಸಿ ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್ ಅಂದ್ರೇನು? Frequency of oscillations means the number of complete oscillations executed by the oscillating body in 1 second. 1 ಸೆಕೆಂಡಲ್ಲಿ ನಮ್ಮ ಆಸಿಲೇಟಿಂಗ್ ಬಾಡಿ ಎಷ್ಟು ಕಂಪ್ಲೀಟ್ ಆಸಿಲೇಷನ್ಸ್ ಮಾಡ್ತೋ ಅದನ್ನೇ ಫ್ರೀಕ್ವೆನ್ಸಿ ಅಂತ ಕರೆಯೋದು. ಓಕೆ, ಸೊ ಅಗೇನ್ ದ ಸೇಮ್ ಎಕ್ಸಾಂಪಲ್. So the mass attached to the spring, okay, so ಇದು ಮೇನ್ ಪೊಸಿಷನ್. ಓಕೆನಾ? ಸೊ ಈಗ ನಾನು ಏನು ಮಾಡ್ತೀನಿ ನೋಡಿ, ಮೇನ್ ಪೊಸಿಷನಿಂದ ಡಿಸ್ಟರ್ಬ್ ಮಾಡಿ ಬಿಡ್ತೀನಿ. ಸೊ ದ ಮಾಸ್ ಇಸ್ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್. ಒಂದು ಕಂಪ್ಲೀಟ್ ಆಸಿಲೇಷನ್ ಅಂದ್ರೆ ಏನಂತ ಹೇಳಿದೆ, ಮೇನ್ ಪೊಸಿಷನ್ನಲ್ಲಿದ್ದು ಮೇಲ್ಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗ್ಬೇಕು, ಮತ್ತೆ ಮೇನ್ ಪೊಸಿಷನ್ಗೆ ಬರಬೇಕು, ಕೆಳಗಡೆ ಇರೋ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ ಮತ್ತೆ ಮೇನ್ ಪೊಸಿಷನ್ ಬಂದರೆ ಅಲ್ಲಿಗೆ ಒಂದು ಆಸಿಲೇಷನ್ ಮುಗೀತು ಅಂತ. ಈ ಥರ ಎಷ್ಟು ಆಸಿಲೇಷನ್ಗಳು 1 ಸೆಕೆಂಡಲ್ಲಿ ನಡೀತಾ ಇದ್ದಾವೆ, ಅದೇ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್. ವೆರಿ 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 ಇಂಪಾರ್ಟೆಂಟ್ ಡೆಫಿನೇಷನ್. ಫ್ರೀಕ್ವೆನ್ಸಿ ಅಂದ್ರೇನು ಅಂತ. ಫ್ರೀಕ್ವೆನ್ಸಿ ಆಫ್ ಅನ್ ಆಸಿಲೇಟಿಂಗ್ ಬಾಡಿ ಇಸ್ ದ ನಂಬರ್ ಆಫ್ ಆಸಿಲೇಷನ್ಸ್ ಪರ್ಫಾರ್ಮ್ಡ್ ಬೈ ದ ಬಾಡಿ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ನಮ್ಮ ಆಸಿಲೇಟಿಂಗ್ ಬಾಡಿ ಎಷ್ಟು ಕಂಪ್ಲೀಟ್ ಆಸಿಲೇಷನ್ಸ್ ಮಾಡ್ತೋ ಅದೇ ಫ್ರೀಕ್ವೆನ್ಸಿ ಅಲ್ವಾ? ಸೊ ವಾಟ್ ಇಸ್ ಫ್ರೀಕ್ವೆನ್ಸಿ? ದ ನಂಬರ್ ಆಫ್ ಕಂಪ್ಲೀಟ್ ಆಸಿಲೇಷನ್ಸ್ ಪರ್ಫಾರ್ಮ್ಡ್ ಬೈ ಅನ್ ಆಸಿಲೇಟಿಂಗ್ ಬಾಡಿ ಇನ್ 1 ಸೆಕೆಂಡ್. Number of complete oscillations performed by an oscillating body in 1 second ಆರ್ ಯೂನಿಟ್ ಟೈಮ್ ಅಂತ ನಾನು ಹೇಳ್ಬೋದು, ಬಟ್ ಯೂನಿಟ್ ಆಫ್ ಟೈಮ್ ಇಸ್ ಸೆಕೆಂಡ್ ಅಲ್ಲ, ಸೊ 1 ಸೆಕೆಂಡ್ ಅಂತಲೇ ಹೇಳೋಣ. ಸೊ ದ ನಂಬರ್ ಆಫ್ ಕಂಪ್ಲೀಟ್ ಆಸಿಲೇಷನ್ಸ್ ಪರ್ಫಾರ್ಮ್ಡ್ ಬೈ ಅನ್ ಆಸಿಲೇಟಿಂಗ್ ಬಾಡಿ ಇನ್ 1 ಸೆಕೆಂಡ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ ಆಫ್ ಆಸಿಲೇಷನ್ಸ್. ಸೊ ಫ್ರೀಕ್ವೆನ್ಸಿನ ಹೆಂಗೆ ಡಿನೋಟ್ ಮಾಡ್ತೀರಾ? ಫ್ರೀಕ್ವೆನ್ಸಿ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಫ್. ಓಕೆ ಓಕೆ, ಸೊ ಈಗ ಸಪೋಸ್ ಈಗ ನೋಡಿ, ನಮ್ಮ ಆಸಿಲೇಟಿಂಗ್ ಬಾಡಿ 10 ಆಸಿಲೇಷನ್ಸ್ ಮಾಡ್ತು ಅಂದ್ಕೊಳ್ಳಿ 1 ಸೆಕೆಂಡಲ್ಲಿ. ಸೊ ಆಗ ಫ್ರೀಕ್ವೆನ್ಸಿ ಏನಾಗುತ್ತೆ? 10 ಆಗ್ಬಿಡುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿಗೆ SI ಯೂನಿಟ್ ಇದೆ, ಒಂದು ಯೂನಿಟ್ ಇದೆ. ಸೊ ಆ ಯೂನಿಟ್ನೇ ಏನಂತ ಕರಿತೀರ? ಹರ್ಡ್ಸ್ ಅಂತ ಕರಿತೀರ. ಸೊ ದಿಸ್ ಯೂನಿಟ್ ಇಸ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್ ಕಾಲ್ಡ್ ಅಸ್ ಹರ್ಡ್ಸ್ ಆರ್ HZ, ಕ್ಯಾಪಿಟಲ್ H ಸ್ಮಾಲ್ Z. ಸೊ ಇದು ಹರ್ಡ್ಸ್ನ ಇನ್ನೊಂದು ರೀತಿ ಬರೀಬೋದು ಸಿಂಬಾಲಿಕಲಿ. ಈಗ ಸಪೋಸ್ ನಮ್ಮ ಬಾಡಿ ಯಾವುದೋ ಒಂದು ಬಾಡಿ ಆಸಿಲೇಟ್ ಮಾಡ್ತಾ ಇತ್ತು, 1 ಸೆಕೆಂಡಲ್ಲಿ 10 ಕಂಪ್ಲೀಟ್ ಆಸಿಲೇಷನ್ಸ್ ಮುಗಿಸ್ತು ಅಂದ್ಕೊಳ್ಳಿ ನಮ್ಮ ಬಾಡಿ. ಹಂಗಾರೆ ನಮ್ಮ ಬಾಡಿದು ಆಸಿಲೇಷನ್ ಫ್ರೀಕ್ವೆನ್ಸಿ ಏನಾಯಿತು? ನಮ್ಮ ಬಾಡಿದ ಫ್ರೀಕ್ವೆನ್ಸಿ 10 ಹರ್ಡ್ಸ್ ಆಯಿತು ಅಷ್ಟೇ. ಎಷ್ಟು ಕಂಪ್ಲೀಟ್ ಆಸಿಲೇಷನ್ಸ್ ನಮ್ಮ ಬಾಡಿ ಮುಗಿಸುತ್ತೆ 1 ಸೆಕೆಂಡಲ್ಲಿ, ಅದೇ ಅದರ ಫ್ರೀಕ್ವೆನ್ಸಿ 10 ಹರ್ಡ್ಸ್. ಅರ್ಥ ಆಯ್ತಲ್ಲ? ಈಗ ಸಿಂಪಲ್ ಪೆಂಡುಲಮ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದರೆ, ಸೊ ಈಗ ನೋಡಿ, ಸೊ 1 ಕಂಪ್ಲೀಟ್ ಆಸಿಲೇಷನ್ ಆಫ್ ಪೆಂಡುಲಮ್ ಅಂದರೆ ಏನು ನೋಡಿ, ನನ್ನ ಬಾಬು, ಸೊ ಇದು ಮೇನ್ ಪೊಸಿಷನ್, ಇದು ಎಕ್ಸ್ಟ್ರೀಮ್ ಪೊಸಿಷನ್.
ಮತ್ತು ಮೀನ್ ಪೊಸಿಷನ್, ಇದು ಇನ್ನೊಂದು ಎಕ್ಸ್ಟ್ರೀಮ್ ಪೊಸಿಷನ್ ಮತ್ತು ಮೀನ್ ಪೊಸಿಷನ್. ಸೊ ಇದು ಒನ್ ಕಂಪ್ಲೀಟ್ ಆಸಿಲೇಷನ್. ಸೊ ನಮ್ಮ ಬಾಬ್ ಇದ್ದದ್ದು ಒಂದು ಕಡೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ ಮೀನ್ ಪೊಸಿಷನ್ಗೆ ಬಂದು ಮತ್ತು ಇನ್ನೊಂದು ಕಡೆ ಎಕ್ಸ್ಟ್ರೀಮ್ ಪೊಸಿಷನ್ಗೆ ಹೋಗಿ ಮತ್ತೆ ಮೀನ್ ಪೊಸಿಷನ್ಗೆ ಬರಬೇಕು. ಇದು ಒನ್ ಕಂಪ್ಲೀಟ್ ಆಸಿಲೇಷನ್. ಈ ಥರ ಎಷ್ಟು ನಡೀತವೆ ಅದು ಫ್ರೀಕ್ವೆನ್ಸಿ. ಇನ್ನು 1 ಸೆಕೆಂಡಲ್ಲಿ ಈ ಥರದವು ಎಷ್ಟು ನಡೀತವೆ ಅದು ಫ್ರೀಕ್ವೆನ್ಸಿ. ಸೊ ನೋಡಿ 1 ಸೆಕೆಂಡಲ್ಲಿ ಎಷ್ಟು ಆಸಿಲೇಷನ್ಸ್ ನಡೆಯುತ್ತೆ, ದಟ್ ಈಸ್ ಫ್ರೀಕ್ವೆನ್ಸಿ. ಓಕೆ. ಸೊ ಸ್ಟೂಡೆಂಟ್ಸ್ಗೆ ಫ್ರೀಕ್ವೆನ್ಸಿ ಮತ್ತು ಪೀರಿಯಡ್ ಮೇಲೆ ಭಾರಿ ಕನ್ಫ್ಯೂಷನ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್. ಡೋಂಟ್ ಮೇಕ್ ದಟ್ ಕನ್ಫ್ಯೂಷನ್. ಪೀರಿಯಡ್ ಅಂದ್ರೇನು, ದ ಟೈಮ್ ರಿಕ್ವೈರ್ಡ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್. ಒನ್ ಕಂಪ್ಲೀಟ್ ಆಸಿಲೇಷನ್ಗೆ ಎಷ್ಟು ಸಮಯ ತಗೊಳ್ತು ಅದು ಪೀರಿಯಡ್. ಪೀರಿಯಡ್ ಅನ್ನೋದು ಟೈಮ್, ಅದಕ್ಕೆ ಯೂನಿಟ್ ಸೆಕೆಂಡ್. ಎಷ್ಟು ಕಂಪ್ಲೀಟ್ ಆಸಿಲೇಷನ್ಸ್ ನಡೀತು 1 ಸೆಕೆಂಡಲ್ಲಿ ಅದು ಫ್ರೀಕ್ವೆನ್ಸಿ. ಸೊ ಹಂಗಾರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ? ಸೊ ಪೀರಿಯಡ್ಗೂ ಮತ್ತು ಫ್ರೀಕ್ವೆನ್ಸಿ ಮಧ್ಯೆ ಇರೋ ರಿಲೇಷನ್ ಏನು? ಓಕೆ. ಸೊ ಸಪೋಸ್ ಈಗ ನಮ್ಮ ಬಾಡಿ 1 ಸೆಕೆಂಡಲ್ಲಿ ಎಫ್ ಅಷ್ಟು ಆಸಿಲೇಷನ್ಸ್ ಮಾಡ್ತು ಒಂದು ಕಡೆ. ದ ಬಾಡಿ ಪರ್ಫಾರ್ಮ್ಸ್ ಎಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಎಫ್ ಆಸಿಲೇಷನ್ಸ್ ಮಾಡ್ತು. ಹಂಗಾರೆ 1 ಆಸಿಲೇಷನ್ಗಿರೋ ಟೈಮ್ ಏನು? ಅದೇ ತಾನೇ ಪೀರಿಯಡ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ? ಪೀರಿಯಡ್ನ ನಾವು ಹೆಂಗೆ ಬರಿಬೋದು? ಸೊ ಪೀರಿಯಡ್ ಕ್ಯಾನ್ ಬಿ ರಿಟನ್ ಎಸ್ 1/ಫ್ರೀಕ್ವೆನ್ಸಿ. ಪೀರಿಯಡ್ನ 1/ಫ್ರೀಕ್ವೆನ್ಸಿ ಅಂತ ಬರಿಬೋದು. ಆರ್ ಫ್ರೀಕ್ವೆನ್ಸಿನ ಹೆಂಗೆ ಬರಿಬೋದು? 1/ಪೀರಿಯಡ್ ಅಂತನೋರು ಬರಿಬೋದು. ಓಕೆನಾ? ಫ್ರೀಕ್ವೆನ್ಸಿ ಕ್ಯಾನ್ ಬಿ ರಿಟನ್ ಎಸ್ 1/ಪೀರಿಯಡ್. ಓಕೆ, ಒಂದು ಎಕ್ಸಾಂಪಲ್ ನೋಡೋಣ ಈಗ. ಸೊ ಸಪೋಸ್ ಎ ಬಾಡಿ ಈಸ್ ಆಸಿಲೇಟಿಂಗ್. ಒಂದು ಬಾಡಿ ಆಸಿಲೇಟ್ ಮಾಡ್ತಾ ಇತ್ತು ಅಂದ್ಕೊಳ್ಳಿ. ಒಂದು ಆಸಿಲೇಷನ್ಗೆ ತಗೊಳ್ಳೋ ಟೈಮ್ 0.25 ಸೆಕೆಂಡ್ಸ್ ಅಂದ್ಕೊಳ್ಳಿ. ಸೊ ಪೀರಿಯಡ್ ಎಷ್ಟು ಹಂಗಾರೆ ಆ ಬಾಡಿದು? The time required for one complete oscillation, that is period, 0.25 second. Hangare what is the frequency of the body? So frequency of the body ಏನಾಯ್ತು? F 1/t. So 1 divided by 0.25. ಸೊ ಆಗ ಎಫ್ ಸಿಕ್ತು ನಿಮಗೆ 1 divided by 0.25. ಸೊ 4 hertz ನೋಡಿ. ಸೊ ಯಾವುದೇ ಪೀರಿಯಡ್ ಆಫ್ ದ ಬಾಡಿ 0.25 ಸೆಕೆಂಡ್ ಇದೆ, ಹಂಗಾರೆ ಅದರ ಫ್ರೀಕ್ವೆನ್ಸಿ ಎಷ್ಟಿದೆ? 4 hertz ಇದೆ. ದಟ್ಸ್ ಇಟ್. So that's the relation between period and frequency. F is 1/t or T is 1/f, capital T. Okay. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಇದೆಯಪ್ಪ ಈ ಚಾಪ್ಟ್ರಲ್ಲಿ. ಈ ಡೆಫಿನೇಷನ್ ಭಾರಿ ಇಂಪಾರ್ಟೆಂಟ್. ಏನದು? ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಆಫ್ ಎನ್ ಆಸಿಲೇಟಿಂಗ್ ಬಾಡಿ. ಸೊ ಒಂದು ಆಸಿಲೇಟಿಂಗ್ ಬಾಡಿಗೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಒಂದಿರುತ್ತೆ. ಫ್ರೀಕ್ವೆನ್ಸಿ ಗೊತ್ತಾಯ್ತಲ್ಲ, ಈಗ ತಾನೇ ಹೇಳಿದೆ, ಸಿಂಪಲ್. ದ ನಂಬರ್ ಆಫ್ ಆಸಿಲೇಷನ್ಸ್ ಇನ್ 1 ಸೆಕೆಂಡ್. ನಮ್ಮ ಆಸಿಲೇಟಿಂಗ್ ಬಾಡಿ 1 ಸೆಕೆಂಡಲ್ಲಿ ಎಷ್ಟು ಕಂಪ್ಲೀಟ್ ಆಸಿಲೇಷನ್ಸ್ ಮಾಡ್ತು ಅದೇ ಫ್ರೀಕ್ವೆನ್ಸಿ. ಬಟ್ ಹಂಗಾರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಒಂದಿರುತ್ತೆ. ಅದು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ ಎನ್ ಆಸಿಲೇಟಿಂಗ್ ಬಾಡಿ? So angular frequency of the oscillating body is a product of 2pi into frequency. So ಯಾವುದೇ ಆಸಿಲೇಟಿಂಗ್ ಬಾಡಿದ ಆಂಗ್ಯುಲರ್ ಫ್ರೀಕ್ವೆನ್ಸಿನ ನಾವು ಏನಂತ ಕರಿತೀವಿ? ಇಸ್ ಅ ಪ್ರಾಡಕ್ಟ್ ಆಫ್ 2pi into ಫ್ರೀಕ್ವೆನ್ಸಿ ಅಂತ ಅನ್ಕೋಬಹುದು. ಫಾರ್ ದ ಟೈಮ್ ಬಿಂಗ್ ಈ ಡೆಫಿನೇಷನ್ ಇರಲಿ. ಯಾಕೆ ಅದು ಪ್ರಾಡಕ್ಟ್ ಆಫ್ 2pi into f ಆಯಿತು ಅನ್ನೋದು ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಲೇಟರ್ ಕ್ಲಾಸಸ್. ಪ್ರಾಡಕ್ಟ್ ಆಫ್ 2pi and f, ಅದೇ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಇಟ್ ಇಸ್ ಡಿನೋಟೆಡ್ ಬೈ ಒಮೆಗಾ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಸಿಂಬಲ್ ಏನು? ಒಮೆಗಾ. 2pi ಅಂದರೆ ಗೊತ್ತಲ್ಲ, ಪೈ 3.14. ಸೊ 2 into 3.14 into f. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನನ್ನ ಹತ್ರ ಯಾವುದೋ ಒಂದು ಬಾಡಿ ಇದೆ, 100 ಆಸಿಲೇಷನ್ಸ್ ಮಾಡ್ತಾ ಇದೆ ಅಂದ್ಕೊಳ್ಳಿ 1 ಸೆಕೆಂಡಲ್ಲಿ. ಹಂಗಾರೆ ಅದರ ಫ್ರೀಕ್ವೆನ್ಸಿ ಎಷ್ಟಾಯಿತು? ಐ ಹ್ಯಾವ್ ಎ ಬಾಡಿ, ಇಟ್ ಇಸ್ ಪರ್ಫಾರ್ಮಿಂಗ್ 100 ಆಸಿಲೇಷನ್ಸ್ ಇನ್ 1 ಸೆಕೆಂಡ್. ಅದರ ಫ್ರೀಕ್ವೆನ್ಸಿ ಎಷ್ಟಾಯಿತು? 100 hertz ಆಯಿತು. ಹಂಗಾರೆ ಅದರ ಆಂಗ್ಯುಲರ್ ಫ್ರೀಕ್ವೆನ್ಸಿ ಎಷ್ಟಾಯಿತು? ಹಂಗಾರೆ ಸೊ 2πf ಅಲ್ವಾ? ಸೊ 2 into pi ಎಷ್ಟು? 3.14 into 100. ಸೊ ಎಷ್ಟಾಯ್ತು? ಹಂಗಾರೆ
6.28 into 100, 628. ಇದರ ಯೂನಿಟ್ ರೇಡಿಯನ್ ಪರ್ ಸೆಕೆಂಡ್ ಅಂತ, ಆಂಗುಲರ್ ಫ್ರೀಕ್ವೆನ್ಸಿ ಯೂನಿಟ್. ಸೊ ದ ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ದ ಬಾಡಿ ಇಸ್ 628 ರೇಡಿಯನ್ ಪರ್ ಸೆಕೆಂಡ್. ಓಕೆ, 1 minute. ಸೊ ಒಮೆಗಾ ಏನು 2 pi f, 2 into 3.14 into 100, so that is 628 ರೇಡಿಯನ್ ಪರ್ ಸೆಕೆಂಡ್. ಅರ್ಥ ಆಯ್ತಲ್ಲ? ಸೊ ಇದು ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್, ಆಂಗುಲರ್ ಫ್ರೀಕ್ವೆನ್ಸಿ ಆಫ್ ಅನ್ ಆಸಿಲೇಟಿಂಗ್ ಬಾಡಿ, ಒಮೆಗಾ. ಸೊ ಆಂಗುಲರ್ ಫ್ರೀಕ್ವೆನ್ಸೀಸ್ ಒಮೆಗಾ ಈಕ್ವಲ್ಸ್ 2 pi f, 2 pi ಟೈಮ್ಸ್ ದ ಫ್ರೀಕ್ವೆನ್ಸಿ. ಓಕೆ, ಬಟ್ ಎಫ್ ಅಂದರೆ ಎಷ್ಟು ಗೊತ್ತು ನನಗೆ, 1/t. ಸೊ ಹಂಗಾರೆ ವಾಟ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ಫ್ರೀಕ್ವೆನ್ಸಿ ಇನ್ ಟರ್ಮ್ಸ್ ಆಫ್ ಪೀರಿಯಡ್? ಪೀರಿಯಡಲ್ಲಿ ಬರೆಯೋದಾದ್ರೆ ಆಂಗುಲರ್ ಫ್ರೀಕ್ವೆನ್ಸಿ ಹೆಂಗೆ ಬರಿಬೋದು? ಎಫ್ಗೆ 1/t ಕೊಟ್ರೆ, ಸೊ ಆಂಗುಲರ್ ಫ್ರೀಕ್ವೆನ್ಸಿದು ಇನ್ನೊಂದು ಎಕ್ಸ್ಪ್ರೆಷನ್ ಇದು 2 pi by capital T. ಸೊ ದಿಸ್ ಇಸ್ ಅನದರ್ ಎಕ್ಸ್ಪ್ರೆಷನ್ ಫಾರ್ ಆಂಗುಲರ್ ಫ್ರೀಕ್ವೆನ್ಸಿ, 2 pi by capital T ಅಥವಾ 2 pi f. The symbol of angular frequency is omega. Okay, so now let us study a very important definition of oscillations. Oscillations ದು very important definition ಕಲ್ತ್ಕೊಳ್ಳೋಣ. ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಅಂದ್ರೆ ಏನು ಅಂತ. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ನೋಡಿ, ವೆನ್ ಎನಿ ಬಾಡಿ ಆಸಿಲೇಟ್ಸ್, ಯಾವುದೇ ಒಂದು ಬಾಡಿ ಆಸಿಲೇಟ್ ಆದಾಗ ದೆರ್ ಇಸ್ ಚೇಂಜ್ ಇನ್ ಸರ್ಟನ್ ಫಿಸಿಕಲ್ ಕ್ವಾಂಟಿಟಿ. ಏನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಾ ಇರುತ್ತೆ ವಿತ್ ಟೈಮ್ ಕಳೀತಾ. ಆಸ್ ಟೈಮ್ ಪಾಸಸ್ ಸಮ್ ಫಿಸಿಕಲ್ ಕ್ವಾಂಟಿಟಿ ಈಸ್ ಚೇಂಜಿಂಗ್. ಓಕೆ, periodically. Such a physical quantity is called as displacement of oscillation. ಸೊ ನಮ್ಮ ಬಾಡಿ ಆಸಿಲೇಟ್ ಆಗ್ತಾ ಯಾವ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ಅದು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಾರೆ. ವೆರಿ ಇಂಪಾರ್ಟೆಂಟ್ ಕ್ವಾಂಟಿಟಿ ನೋಡಿ. ಸೊ ಇದು ವೇರಿಯೇಬಲ್, ಇದು ಯಾಕಂದ್ರೆ ಬಾಡಿ ಇಸ್ ಆಸಿಲೇಟಿಂಗ್ ಆ್ಯಂಡ್ ಟೈಮ್ ಕಳೀತಾ ಏನೋ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿದೆ ತಾನೆ. ಸೊ ಇಟ್ಸ್ ಎ ವೇರಿಯೇಬಲ್. ಇಲ್ಲಿವರೆಗೂ ನೀವು ಸ್ಟಡಿ ಮಾಡಿದ್ರಲ್ಲ, ಫ್ರೀಕ್ವೆನ್ಸಿ, ಪೀರಿಯಡ್, ಆಂಗುಲರ್ ಫ್ರೀಕ್ವೆನ್ಸಿ, ಇವೆಲ್ಲ ಕಾನ್ಸ್ಟೆಂಟ್ಸ್, ದೇ ಆರ್ ಫಿಕ್ಸ್ಡ್ ಫಾರ್ ಅ ಗಿವನ್ ಆಸಿಲೇಷನ್. ಬಟ್ ವೆನ್ ಆಸಿಲೇಷನ್ ಇಸ್ ಟೇಕಿಂಗ್ ಪ್ಲೇಸ್, some physical quantity is changing. What is that physical quantity? That is called displacement. Okay, so idar ಬಗ್ಗೆ ಸ್ಟಡಿ ಮಾಡೋಣ. So the physical quantity which changes when a body oscillates. ಒಂದು ಬಾಡಿ ಆಸಿಲೇಟ್ ಆದಾಗ ಏನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತಂತೆ. ಆ ಚೇಂಜ್ ಆಗೋ ಫಿಸಿಕಲ್ ಕ್ವಾಂಟಿಟಿ ಯಾವುದು? ಅದು ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಯುವರ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಯು ಸ್ಟಡಿಡ್ ಇನ್ ಮೋಷನ್ ಇನ್ ಅ ಸ್ಟ್ರೈಟ್ ಲೈನ್. ಅರ್ಥ ಆಯ್ತಲ್ಲ? ನಿಮ್ಮ ಮೆಕ್ಯಾನಿಕ್ಸಲ್ಲಿ ಓದಿದ್ರಲ್ಲ, ಡಿಸ್ಪ್ಲೇಸ್ಮೆಂಟ್, ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ, ಆ ಥರ ಇದು ಅಲ್ಲ, ಇದು ಜನರಲ್ ಮೀನಿಂಗ್ ಇದು. ಓಕೆನಾ? ಸೊ ಮೆಕ್ಯಾನಿಕಲಿ ಒಂದು ಬಾಡಿ ಮೂವ್ ಆಗಬೇಕು, ಆಗ ಡಿಸ್ಪ್ಲೇಸ್ಮೆಂಟ್, ಆ ಡಿಸ್ಪ್ಲೇಸ್ಮೆಂಟ್ ಅಂತೇನಲ್ಲ, ಅದು ಬರುತ್ತೆ, ಅದು ಇನ್ಕ್ಲೂಡ್ ಆಗುತ್ತೆ. ಬಟ್ ಯಾವಾಗಲೂ ಅದೇ ಅಂತ ಹೇಳೋಕ್ಕಾಗಲ್ಲ ನೀವು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಅಂಡರ್ಸ್ಟ್ಯಾಂಡ್. You can't treat this displacement always as a mechanical displacement that is change in position of the body. ಎಲ್ಲಿ ಅದನ್ನು ಟ್ರೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಈಗ. ಓಕೆ, ಸೊ ಯಾವುದೇ ಬಾಡಿ ಆಸಿಲೇಟ್ ಆದಾಗ ಏನೋ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿರುತ್ತೆ, ಅದನ್ನೇ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀರ, ಆ ಫಿಸಿಕಲ್ ಕ್ವಾಂಟಿಟಿನ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೊಳ್ಳಿ. ಸೊ ಐ ವಿಲ್ ನಾಟ್ ಶೋ ಇಟ್ ಅಗೇನ್ ಆ್ಯಂಡ್ ಅಗೇನ್. ಸೊ ಮಾಸ್ ತಗೊಳ್ಳಿ, ಇದು ಮಾಸ್ ಏನು ಮಾಡ್ತಾ ಇದೆ ನೋಡಿ. ಸೊ ಇದು ಮೇನ್ ಪೊಸಿಷನ್, ಇದು ಮಾಸ್ದು. ಸೊ ನಮ್ಮ ಮಾಸ್ ಏನು ಮಾಡ್ತಾ ಇದೆ? ಮೂವ್ ಆಗ್ತಾ, ಆಸಿಲೇಟ್ ಮಾಡ್ತಾ ಇದೆ. ಓಕೆನಾ? ಸೊ ಹಂಗಾರೆ ಏನಂಗಾರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಮಾಸ್. ಸೊ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಮಾಸ್ ಏನು ಅಂದರೆ, ಇದು ಏನು ನಾವೀಗ ನಾನು ಹೇಳಿದ್ನಲ್ಲ, ಬರೀ ಇಟ್ ಇಸ್ ನಾಟ್ ಯುವರ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಮೆಕ್ಯಾನಿಕಲ್ ಸೆನ್ಸ್. ನೀವು ಮೆಕ್ಯಾನಿಕ್ಸಲ್ಲಿ ಓದಿದ್ರಲ್ಲ ಡಿಸ್ಪ್ಲೇಸ್ಮೆಂಟ್. ಸೊ ನಿಮ್ಮ ಹತ್ರ ಒಂದು ಬಾಡಿ ಇತ್ತು, ಇಲ್ಲಿತ್ತು,
ಆಮೇಲೆ ಹೆಂಗೋ ಯಾವುದೋ ಪಾರ್ಟ್ ಟ್ರಾವೆಲ್ ಮಾಡಿ ಇನ್ನೆಲ್ಲ ಇಲ್ಲಿ ಬಂತು ಅಂದ್ಕೊಳ್ಳಿ ಈ ಬಾಡಿ. ಸೊ ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇಷ್ಟು ಅಂತ ಓದಿದ್ರಿ ಮೆಕ್ಯಾನಿಕ್ಸಲ್ಲಿ. ಆ ಥರ ಡಿಸ್ಪ್ಲೇಸ್ಮೆಂಟ್ ಏನು ಆಗಬೇಕಂತಿಲ್ಲ ಯಾವಾಗಲೂ. ಇದು ಬರುತ್ತೆ, ಈ ಡಿಸ್ಪ್ಲೇಸ್ಮೆಂಟು ತಗೋತೀವಿ ನಾವು, ಬಟ್ ಯಾವಾಗಲೂ ಅದೇ ಆ ಥರನೇ ಡಿಸ್ಪ್ಲೇಸ್ಮೆಂಟ್, ಮೆಕ್ಯಾನಿಕ್ಸ್ದೇ ಡಿಸ್ಪ್ಲೇಸ್ಮೆಂಟ್ ಆಗಿರಲ್ಲ. ಜನರಲ್ ಮೀನಿಂಗ್ ಇದು, ಜನರಲ್ ಡಿಸ್ಪ್ಲೇಸ್ಮೆಂಟ್ ಸ್ಟಡಿ ಮಾಡ್ತಾ ಇರೋದು ನಾವು ಆಫ್ ಎನ್ ಆಸಿಲೇಟಿಂಗ್ ಬಾಡಿ. ಅದಕ್ಕೆ ಡೆಫಿನೇಷನ್ ನೋಡಿ, ವೆನ್ ಎ ಬಾಡಿ ಆಸಿಲೇಟ್ಸ್ ಸಮ್ ಫಿಸಿಕಲ್ ಕ್ವಾಂಟಿಟಿ ಚೇಂಜಸ್, that physical quantity is called displacement of oscillation and it is a variable. ಟೈಮ್ ಕಳೀತಾ ಅದು ಬೇರೆ ಬೇರೆ ವ್ಯಾಲ್ಯೂಸ್ ಹೊಂದಿರುತ್ತೆ. ಅರ್ಥ ಆಯ್ತಲ್ಲ? ಟೈಮ್ ಕಳೀತಾ ಅದರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಅದು ವೇರಿಯೇಬಲ್ ಅದು. ಸೊ ಈಗ ನನ್ನ ಹತ್ರ ಒಂದು ಈಗ ಅರ್ಥ ಮಾಡ್ಕೊಳ್ಳೋಣ. ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ತಗೊಳ್ಳಿ. ಈ ಮಾಸ್ ಏನು ಮಾಡ್ತಾ ಇದೆ, ಈ ಮೀನ್ ಪೊಸಿಷನ್ ಸುತ್ತ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇದೆ. ಸೊ ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂದರೆ, ಸೊ ಈಗ ನಾನು ಈ ಮೀನ್ ಪೊಸಿಷನನ್ನು ಆರಿಜಿನ್ ಅಂತ ಅನ್ಕೊಂಡ್ಬಿಡ್ತೀನಿ, ಓಕೆ. ಸೊ ಒಂದು ಆಕ್ಸಿಸ್ ತಗೊಳ್ಳಿ ಈಗ. ಸೊ ಇದೇ ನಮ್ಮ ಆಕ್ಸಿಸ್, ವೈ ಆಕ್ಸಿಸ್, ಓಕೆ. ಇದು ನಮ್ಮ ಆರಿಜಿನ್ ಸೊ ನಮ್ಮ ಬಾಡಿ ಏನು ಮಾಡ್ತಾ ಇದೆ ನೋಡಿ, ಅಬೌಟ್ ದಿಸ್ ಮೀನ್ ಪೊಸಿಷನ್ ಅದು ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದೆ. ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಂದರೆ, ಸೊ ಈ ಕೇಸಲ್ಲಿ ಈಗ ಯಾವಾಗಲೂ ಆಸಿಲೇಷನ್ ಮಾಡ್ತಾ ನನ್ನ ಬಾಡಿ ಇಲ್ಲಿತ್ತು ಅಂದ್ಕೊಳ್ಳಿ, ಓಕೆ. ಸೊ ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಎಷ್ಟು, ಇದರ ಡಿಸ್ಪ್ಲೇಸ್ಮೆಂಟ್ ಏನೀಗ ಇಲ್ಲಿತ್ತು, ಆಸಿಲೇಟ್ ಮಾಡ್ತಾ ಇಲ್ಲಿತ್ತು ಅಂದ್ಕೊಳ್ಳಿ, ಓಕೆ. ಇದೇ ನಮ್ಮ ಆಸಿಲೇಟಿಂಗ್ ಬಾಡಿ ಅಂದ್ಕೊಳ್ಳಿ. ಆಸಿಲೇಟ್ ಮಾಡ್ತಾ ಇದೆ, ಇಲ್ಲಿ ಬಂತು ಈಗ ಆಸಿಲೇಟ್ ಮಾಡ್ತಾ. ಸೊ ಇದರ ಡಿಸ್ಪ್ಲೇಸ್ಮೆಂಟ್ ಏನು ಅಂದರೆ, ಸೊ ಅದೇ ಹೇಳಿದ್ನಲ್ಲ, ನಾನೊಂದು ಮೀನ್ ಒಂದು ಆಕ್ಸಿಸ್ ತಗೊಂಡಿದ್ದೀನಿ, ವೈ ಆಕ್ಸಿಸ್, ಅದರ ಆರಿಜಿನಲ್ಲಿದೆ, ಮೀನ್ ಪೊಸಿಷನಲ್ಲಿದೆ. ಸೊ ಈ ಕೇಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು ಅಂದರೆ, ನಮ್ಮ ಬಾಡಿ ಮೀನ್ ಪೊಸಿಷನಿಂದ ಎಷ್ಟು ದೂರ ಹೋಗಿದೆ, ಯಾವ ಕಡೆ, ಅದು ಇಂಪಾರ್ಟೆಂಟ್. ಯಾವ ಕಡೆ ಮತ್ತು ಎಷ್ಟು ದೂರ ಹೋಗಿದೆ ಮೀನ್ ಪೊಸಿಷನಿಂದ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹಂಗಾರೆ ಸೊ ಕೋಆರ್ಡಿನೇಟ್ಸ್ ಹಾಕಿದ್ದೀನಿ 1 2 3 4 5, ಇಲ್ಲಿ -1 -2 -3 -4 -5. ಸೊ ಈಗ ಸಪೋಸ್ ಬಾಡಿ ಇಲ್ಲಿದೆಯಪ್ಪ ಈಗ. ಸೊ ಹಂಗಾರೆ ಇಲ್ಲಿದ್ದಾಗ ಹಂಗಾರೆ ಬಾಡಿ ಡಿಸ್ಪ್ಲೇಸ್ಮೆಂಟ್ ಏನಾಯ್ತು ನೋಡಿ, +2 ಯೂನಿಟ್ಸ್ ಅಷ್ಟೆ. ಈಗ ನೋಡಿ ಬಾಡಿ ಮೂವ್ ಆಗ್ತಾ ಆ ವ್ಯಾಲ್ಯೂ ಚೇಂಜ್ ಆಗುತ್ತೆ ನೋಡಿ. ಈಗ ಬಾಡಿ ಇಲ್ಲಿ ಬಂತು ಅಂದ್ಕೊಳ್ಳಿ, ಆಗ ಎಷ್ಟಿದೆ ನೋಡಿ ಡಿಸ್ಪ್ಲೇಸ್ಮೆಂಟ್. ಬಾಡಿ ಇಲ್ಲಿ ಬಂದಾಗ ಎಕ್ಸ್ಟ್ರೀಮ್ ಪೊಸಿಷನಿಗೆ ಬಂದಾಗ ಬಾಡಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ, +3.5 ಯೂನಿಟ್ಸ್ ಇದೆ ಅಲ್ವಾ. ಸೊ ಈಗ ಬಾಡಿ ಇಲ್ಲಿತ್ತು ಅಂದ್ಕೊಳ್ಳಿ ಈಗ. ಸೊ ಬಾಡಿ ಇಲ್ಲಿದೆ, ಈಗ ಇಲ್ಲಿದ್ರೆ ಬಾಡಿ ಎಷ್ಟು ಕೆಳಗಿದೆ ನೋಡಿ, ಮೀನ್ ಪೊಸಿಷನ್ ಇದೆ, ನೋಡಿ ಇದು ನಮ್ಮ ಡಿಸ್ಪ್ಲೇಸ್ಮೆಂಟ್. ಈಗ ಬಾಡಿ ಇಲ್ಲಿದ್ದಾಗ ಇದು ಡಿಸ್ಪ್ಲೇಸ್ಮೆಂಟ್, ಅದೆಷ್ಟು ಹಂಗಾರೆ ಈಗ -2 ಯೂನಿಟ್ಸ್. ಸೊ ನೋಡಿ, ಸೊ ಈ ಥರ ನಮ್ಮ ಬಾಡಿ ಆಸಿಲೇಟ್ ಮಾಡ್ತಾ ಏನೋ ಒಂದು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿದೆ, ಅದೇ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಅಂತ ಕರೆಯೋದು ನೋಡಿ. ಸೊ ಆಸ್ ದ ಬಾಡಿ ಆಸಿಲೇಟ್ಸ್ ಅರೌಂಡ್ ದಿಸ್ ಮೀನ್ ಪೊಸಿಷನ್, ಸಮಥಿಂಗ್ ಇಸ್ ವೇರಿಂಗ್. ವಾಟ್ ಇಸ್ ದಟ್? ದ ಡಿಸ್ಟೆನ್ಸ್ ಆಫ್ ದ ಬಾಡಿ ಫ್ರಮ್ ದ ಮೀನ್ ಪೊಸಿಷನ್. ಸೊ ನಮ್ಮ ಬಾಡಿ ಆಸಿಲೇಟ್ ಮಾಡ್ತಾ ನಾನಿಲ್ಲಿ ಡಿಸ್ಪ್ಲೇಸ್ಮೆಂಟನ್ನು ಚೂಸ್ ಮಾಡ್ಕೊಂಡಿರೋದೇನು, ಈ ಎಕ್ಸಾಂಪಲ್ಗೆ ನಮ್ಮ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ಗೆ ನಾನು ಡಿಸ್ಪ್ಲೇಸ್ಮೆಂಟನ್ನು ಚೂಸ್ ಮಾಡ್ಕೊಂಡಿರೋದೇನು, ದ ಡಿಸ್ಟೆನ್ಸ್ ಆಫ್ ದ ಬಾಡಿ ಫ್ರಮ್ ದ ಮೀನ್ ಪೊಸಿಷನ್ ಆ್ಯಂಡ್ ವೆದರ್ ಇಟ್ ಇಸ್ ಅಪ್ವರ್ಡ್ಸ್ ಆರ್ ಡೌನ್ವರ್ಡ್ಸ್. ಯಾಕೆ ಗೊತ್ತಾ ನೋಡಿ, ಅಪ್ವರ್ಡ್ಸ್ ಇದ್ದಾಗ ನಮ್ಮ ಡಿಸ್ಪ್ಲೇಸ್ಮೆಂಟ್ ಎಲ್ಲ ಪ್ಲಸ್ ಇದೆ, ಡೌನ್ವರ್ಡ್ಸ್ ಇದ್ದಾಗ ಬಾಡಿ ಮೀನ್ ಪೊಸಿಷನ್ಗಿಂತ ಕೆಳಗಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಲ್ಲ ನೆಗೆಟಿವ್ ಇದೆ. ಸೊ ಒಂದು ಮಾಸ್ ಅಟ್ಯಾಚ್ಡ್ ಟು ಅ ಸ್ಪ್ರಿಂಗ್ ಆಸಿಲೇಟ್ ಮಾಡ್ತಾ ಇದ್ರೆ ನಾವು ಚೂಸ್ ಮಾಡಿರೋದು ಏನು ಡಿಸ್ಪ್ಲೇಸ್ಮೆಂಟ್ ಆಗಿ, ದ ಡಿಸ್ಟೆನ್ಸ್ ಆಫ್ ದ ಮಾಸ್ ಫ್ರಮ್ ದ ಮೀನ್ ಪೊಸಿಷನ್ ಆ್ಯಂಡ್ ವಿಚ್ ಸೈಡ್ ಇಟ್ ಈಸ್, ವೆದರ್ ಇಟ್ ಇಸ್ ಅಪ್ ಆರ್ ಡೌನ್. ನೋಡಿ ಈಗ ಬಾಡಿ ಇಲ್ಲಿದ್ದ ಎಷ್ಟು ದೂರ ಅಪ್ಪ, ಇಲ್ಲಿದ್ದಾಗ ಬಾಡಿ 2 ಅಷ್ಟು ದೂರ ಇದೆ ಮೀನ್ ಪೊಸಿಷನಿಂದ, ಹಂಗಾರೆ ಯಾವ ಕಡೆ ಇದೆ, ಮೇಲಿದೆ, ಅದು ಪ್ಲಸ್ ಹೇಳುತ್ತೆ. ಈಗ ಬಾಡಿ ಇಲ್ಲಿ ಬಂದಾಗ ಮೀನ್ ಪೊಸಿಷನಿಂದ ಎಷ್ಟು ದೂರದಲ್ಲಿದೆ, ಈಗ ಇಲ್ಲಿದ್ದಾಗ ಬಾಡಿ ಆಗಲೂ 2 ಅಷ್ಟೇ ದೂರದಲ್ಲಿದೆ, ಬಟ್ ಯಾವ ಕಡೆ ಇದೆ ಅಂತಲೂ ಅದು ಹೇಳ್ತಾ ಇದೆ ನಮ್ಮ ಡಿಸ್ಪ್ಲೇಸ್ಮೆಂಟ್ ಕೆಳಗಿದೆಯಲ್ಲ, ಅದಕ್ಕೆ ಮೈನಸ್. ದಟ್ಸ್ ಇಟ್.
ಸೊ ಈ ಥರ ನಾವು ಡಿಸ್ಪ್ಲೇಸ್ಮೆಂಟ್ನ ಸ್ಟಡಿ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಅಂದ್ರೇನು? ವೆನ್ ಎ ಬಾಡಿ ಪರ್ಫಾರ್ಮ್ಸ್ ಆಸಿಲೇಷನ್ ಸಮ್ ಕ್ವಾಂಟಿಟಿ ಚೇಂಜಸ್ ವಿತ್ ಟೈಮ್, ದಟ್ ಕ್ವಾಂಟಿಟಿ ಇಸ್ ಕಾಲ್ಡ್ ಅಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್. ಅರ್ಥ ಆಯ್ತಲ್ಲ? ಆ್ಯಂಡ್ ಇಟ್ ಹ್ಯಾಸ್ ಎ ಜನರಲ್ ಮೀನಿಂಗ್. ಇದೇ ಪಾಯಿಂಟ್ ನಾನು ಹೇಳೋಕ್ಕೆ ಸ್ಟ್ರೆಸ್ ಮಾಡ್ತಾ ಇರೋದು. ಯಾಕೆ ಜನರಲ್ ಮೀನಿಂಗ್ ಇದೆ? ಯಾವಾಗಲೂ ಇದು ಡಿಸ್ಪ್ಲೇಸ್ಮೆಂಟ್ ಅಂದರೆ ಚೇಂಜ್ ಇನ್ ಪೊಸಿಷನ್ ಆಗಬೇಕಾಗಿಲ್ಲ. ಈ ಎಕ್ಸಾಂಪಲಲ್ಲಿ ಚೇಂಜ್ ಇನ್ ಪೊಸಿಷನ್ ಬಿಡಿ, ಯಾಕಂದರೆ ದರ್ ಇಸ್ ಆ್ಯಕ್ಚುಯಲ್ ಮೂಮೆಂಟ್ ಆಫ್ ದ ಬಾಡಿ. ಬಟ್ ದೇರ್ ಆರ್ ಅದರ್ ಡಿಸ್ಪ್ಲೇಸ್ಮೆಂಟ್ಸ್ ಇನ್ ನೇಚರ್ there are some other oscillations in nature where no body is moving. ಯಾವುದೇ ಬಾಡಿದು ಫಿಸಿಕಲ್ ಮೂಮೆಂಟ್ ನಡೆಯೋದೇನೋ ಆಸಿಲೇಷನ್ಗಳಿದೆ ನೇಚರಲ್ಲಿ. ಅರ್ಥ ಆಯ್ತಲ್ಲ? ಅಂಥ ಆಸಿಲೇಷನ್ಸ್ಗಳನ್ನ ನಾವು ಸ್ಟಡಿ ಮಾಡುವಾಗ ನಾವು ಡಿಸ್ಪ್ಲೇಸ್ಮೆಂಟ್ನ ಏನು ಚೂಸ್ ಮಾಡ್ಬೇಕಾಗ, ಆಗ ನಾವು ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ ಅಂತ ಮೆಕ್ಯಾನಿಕ್ಸ್ ಥರ ಚೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬಾಡಿಗಳ ಮೂಮೆಂಟೇ ಇಲ್ಲದೇನೋ ಆಸಿಲೇಷನ್ಗಳಿದ್ದಾವೆ ನೇಚರಲ್ಲಿ. ಸೊ ಅಂಥ ಆಸಿಲೇಷನ್ ಸ್ಟಡಿ ಮಾಡೋಕ್ಕೆ ಹೋದಾಗ ನಾವು ಡಿಸ್ಪ್ಲೇಸ್ಮೆಂಟ್ನ ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ ಅಂತ ಮೆಕ್ಯಾನಿಕ್ಸ್ ಥರ ಓದೋಕ್ಕಾಗಲ್ಲ. ಜನರಲ್ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇದೆ. ಓಕೆನಾ? ಸೊ ಅಂಥ ಆಸಿಲೇಷನ್ ನಡೆಯುವಾಗ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿರುತ್ತೆ, ಆ ಫಿಸಿಕಲ್ ಕ್ವಾಂಟಿಟಿನ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಎಲ್ಲಿ ಆ್ಯಕ್ಚುಯಲ್ ಮೆಕ್ಯಾನಿಕ್ಸ್ ಅಲ್ಲದೆ ಇರೋ ಆಸಿಲೇಷನ್ಸ್ ಯಾವುದು ಅಂತ ನೋಡೋಣ ಈಗ. ಸೊ ನೋಡಿ, ಈಗ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೀರಾ, ಸೌಂಡ್ ಬಗ್ಗೆ. ಸೊ ಸೌಂಡ್ ಆಗುವಾಗ ಏನಾಗುತ್ತೆ? ಸೌಂಡ್ ಪ್ರಪಗೇಟ್ ಆಗಿದಾಗ, ಸೊ ಈಗ ಯಾವುದೋ ಒಂದು ಬಾಡಿಯಿಂದ ಸೌಂಡ್ ಪ್ರೊಪಗೇಟ್ ಆಯಿತು ಅಂದ್ಕೊಳ್ಳಿ. ಓಕೆ, ಸೊ ಸೌಂಡ್ ಪ್ರೊಪಗೇಟ್ ಆದಾಗ ಯಾವುದೋ ಒಂದು ಪಾಯಿಂಟ್ ತಗೋತೀರಾ, ಇದು ಬೆಲ್ ಇದು. ಸೊ ಈ ಬೆಲ್ನ ರಿಂಗ್ ಮಾಡ್ತೀನಿ. ಸೊ ಬೆಲ್ ರಿಂಗ್ ಮಾಡ್ತೀನಿ, ಸೌಂಡ್ ಬಂತು. ಸೊ ಈಗ ಈ ಪಾಯಿಂಟ್ ತಗೊಳ್ಳಿ. ಈ ಪಾಯಿಂಟಲ್ಲೂ ಆಸಿಲೇಷನ್ಸ್ ನಡೆಯುತ್ತಂತೆ. ಓಕೆ, ಸೊ ಆಗೇನು ಮಾಡುತ್ತೆ? ಆ ಪಾಯಿಂಟಲ್ಲಿ ನಮ್ಮ ಏರ್ ಮಾಲಿಕ್ಯೂಲ್ಸ್ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತವೆ ಆ ಪಾಯಿಂಟ್ ಸುತ್ತ. ಸೊ ಇದು ಆ್ಯಕ್ಚುಯಲ್ ಇಲ್ಲಿ ಏನು ಡಿಸ್ಪ್ಲೇಸ್ಮೆಂಟ್ ಅಂದರೆ ಅದು ಆ್ಯಕ್ಚುಯಲ್ ಚೇಂಜ್ ಇನ್ ಪೊಸಿಷನ್ಸ್ ಆಫ್ ದ ಏರ್ ಮಾಲಿಕ್ಯೂಲ್ಸ್ ಅಂತ ಟ್ರೀಟ್ ಮಾಡ್ಬೋದು. ಬಟ್ ಇನ್ನೊಂದು ಥರನೂ ಟ್ರೀಟ್ ಮಾಡ್ಬೋದು ನೋಡಿ ಈಗ ನಾವಿಲ್ಲಿ. ಸೊ ಇಲ್ಲಿ ಈಗ ಸೌಂಡ್ ಪ್ರೊಪಗೇಟ್ ಆದಾಗ ಈ ಪಾಯಿಂಟಲ್ಲಿ ಪ್ರೆಷರ್ ಅಂತ ಓದಿದ್ರಲ್ಲ, ಪ್ರೆಷರ್ ವೇರಿ ಆಗ್ತಾ ಇರುತ್ತೆ. ಹಂಗಾರೆ ಐ ಕ್ಯಾನ್ ಟ್ರೀಟ್ ಪ್ರೆಷರ್ ಆಲ್ಸೋ ಆ್ಯಸ್ ಎ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ಪ್ರೆಷರ್ ನೋಡಿ ಡಿಸ್ಪ್ಲೇಸ್ಮೆಂಟ್, ಅಥವಾ ದ ಮೂವ್ಮೆಂಟ್ ಆಫ್ ಏರ್ ಮಾಲಿಕ್ಯೂಲ್, ದ ಚೇಂಜ್ ಇನ್ ಪೊಸಿಷನ್ಸ್ ಆಫ್ ದ ಏರ್ ಮಾಲಿಕ್ಯೂಲ್ ಅಟ್ ದಟ್ ಪಾಯಿಂಟ್. ಸೊ ಈ ಪಾಯಿಂಟಲ್ಲಿ ಏರ್ ಮಾಲಿಕ್ಯೂಲ್ಗಳಿದ್ರೆ ಅದು ಏನು ಮಾಡ್ತಾ ಇರುತ್ತೆ? ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ ಸೌಂಡ್ ಪ್ರೊಪಗೇಟ್ ಆದಾಗ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಸ್ಟಡಿ ಮಾಡ್ತೀರಾ ವೇವ್ಸಲ್ಲಿ. ಸೊ ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಏರ್ ಮಾಲಿಕ್ಯೂಲ್ ಡಿಸ್ಪ್ಲೇಸ್ಮೆಂಟ್ ಅಂತ ಟ್ರೀಟ್ ಮಾಡ್ಬೋದು, ಅಥವಾ ಪ್ರೆಷರ್ ಅಟ್ ದಟ್ ಪಾಯಿಂಟ್. ಆ ಪಾಯಿಂಟಲ್ಲಿ ಪ್ರೆಷರ್ ಚೇಂಜಸ್ ಆಗುತ್ತೆ, ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಪ್ರೆಷರ್ ಅಂತ ಡಿಸ್ಪ್ಲೇಸ್ಮೆಂಟಾಗಿ ಟ್ರೀಟ್ ಮಾಡಿದ್ರೆ ನೀವು, ಆಗ ನೋಡಿ ಅಲ್ಲಿ ಯಾವುದೇ ರೀತಿಯ ಚೇಂಜ್ ಇನ್ ಪೊಸಿಷನ್ ಆಫ್ ಎ ಬಾಡಿ ನಡೀತಿಲ್ಲ, ಅದು ಇನ್ ಜನರಲ್ ಡಿಸ್ಪ್ಲೇಸ್ಮೆಂಟ್ ಮೀನಿಂಗ್ ಆಗ್ಬಿಡುತ್ತೆ ಅಲ್ಲಿ. ಇನ್ ಜನರಲ್ ಡಿಸ್ಪ್ಲೇಸ್ಮೆಂಟ್ ಇನ್ ಡಿಸ್ಪ್ಲೇಸ್ಮೆಂಟ್ ಪ್ರೆಷರ್ನ ಡಿಸ್ಪ್ಲೇಸ್ಮೆಂಟ್ ಆಗಿ ತಗೊಂಡ್ರೆ ನೀವು, ಸೊ ಆಗ ನೀವು ಜನರಲ್ ಆಗಿ ಡಿಸ್ಪ್ಲೇಸ್ಮೆಂಟ್ನ ತಗೋತಾ ಇದ್ದೀರಾ ಅಂತ ಆಯಿತು ಅಲ್ಲಿಗೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಇದು ಇನ್ನೂ ಕ್ಲಿಯರ್ ಆಗ್ಬಿಡುತ್ತೆ ನಿಮಗೀಗ. ಇಲ್ಲಂತೂ ಯಾವುದೇ ರೀತಿಯ ಮೋಷನ್ನೇ ನಡೆಯಲ್ಲ, ಅಂದರೂ ಆಸಿಲೇಷನ್ ಆಗ್ತಾ ಇರುತ್ತೆ. ಸೊ ಈಗ ಲೈಟ್ ಓದಿದ್ದೀರಾ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಲ್ಲ ಲೈಟ್. ಸೊ ಈಗ ದಿಸ್ ಈಸ್ ಅ ಸೋರ್ಸ್ ಎಮಿಟಿಂಗ್ ಲೈಟ್ ಅಂದ್ಕೊಳ್ಳಿ. ಸೊ ಇದು ಬೆಳಕು, ಲೈಟ್ನ ಹೊರ ಬಿಡ್ತಾ ಇರೋ ಸೋರ್ಸ್, ಇದು ಲೈಟು. ಈಗೇನಾಗುತ್ತೆ ನೋಡಿ, ಇದು ಭಾರಿ ಇಂಪಾರ್ಟೆಂಟ್ ನೋಡಿ. ಈಗ ಈ ಪಾಯಿಂಟಲ್ಲಿ ಲೈಟ್ ಪ್ರೊಪಗೇಟ್ ಆದಾಗ, ಸೊ ಈ ಪಾಯಿಂಟ್ ಮುಖಾಂತರ ಲೈಟ್ ಪ್ರೊಪಗೇಟ್ ಆಗ್ತಾ ಇದೆ, ಲೈಟ್ ಬೆಳಕು. ಇಲ್ಲೇ ಆಸಿಲೇಷನ್ ನಡೀತಾ ಇರುತ್ತೆ ಆ ಪಾಯಿಂಟಲ್ಲಿ, ಏನೋ ಚೇಂಜ್ ಆಗ್ತಾ ಇರುತ್ತೆ ಯಾವುದೋ ಕ್ವಾಂಟಿಟಿ. ಓಕೆ, ಹಂಗಾರೆ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅಟ್ ದಟ್ ಪಾಯಿಂಟ್ ವೆನ್ ಲೈಟ್ ಪ್ರೊಪಗೇಟ್ಸ್? ಸೊ ಈಗ ಈ ಪಾಯಿಂಟಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು ಲೈಟ್ ಪ್ರೊಪಗೇಟ್ ಆದಾಗ, ಸೊ ಇಲ್ಲಿ ಯಾವುದೇ ಬಾಡಿ ಮೂವ್ಮೆಂಟ್ ನಡೀತಿಲ್ಲ, ಅಂತೂ ಆಸಿಲೇಷನ್ ನಡೀತಿದೆ ಆ ಪಾಯಿಂಟಲ್ಲಿ. ಬಟ್ ಯಾವುದೇ ವಸ್ತು ಮೂವ್ ಆಗ್ತಾ ಇಲ್ಲ, ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿಲ್ಲ, ಅಂದರೂ ಆಸಿಲೇಷನ್ ನಡೀತಿದೆ. ಹಂಗಾರೆ ಏನಲ್ಲಿ ಯಾವ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿರೋದು? ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಸೊ ಈ ಪಾಯಿಂಟ್ ಮುಖಾಂತರ ಲೈಟ್ ಪ್ರೊಪಗೇಟ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇ ಅಂತ ಕರಿತೀರ, ಇದು ಚೇಂಜ್ ಆಗ್ತಾ ಇರುತ್ತಂತೆ.
ಹಂಗೆ ಮ್ಯಾಗ್ನೆಟಿಕ್ ಫೀಲ್ಡು ಚೇಂಜ್ ಆಗ್ತಿರುತ್ತೆ ಆ ಪಾಯಿಂಟಲ್ಲಿ. ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದೊಂದಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದೊಂದಿರುತ್ತೆ. ಅವು ಚೇಂಜ್ ಆಗ್ತಾ ಇರ್ತವೆ, ಅವು ಆಸಿಲೇಟ್ ಮಾಡ್ತಾ ಇರ್ತವೆ, ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ನೋಡಿ, ಇಲ್ಲಿ ಯಾವುದೇ ರೀತಿಯ ವಸ್ತು ಮೂಮೆಂಟ್ ಆಗ್ತಾನೇ ಇಲ್ಲ, ಅಂದರೂ ಈ ಪಾಯಿಂಟಲ್ಲಿ ಆಸಿಲೇಷನ್ ನಡೀತಿದೆ. ಏನು ಅದು ಹೆಂಗೆ ಅಂದರೆ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ವೇರಿ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಫಿಸಿಕಲ್ ಮೋಷನ್ ಆಫ್ ಎ ಬಾಡಿ. ಸೊ ಹಂಗಾರೆ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಟ್ ದಟ್ ಪಾಯಿಂಟ್? ಈಗ ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು? ಈಗ ಡೆಫಿನೇಷನ್ ನೋಡಿ, ದ ಫಿಸಿಕಲ್ ಕ್ವಾಂಟಿಟಿ ಚೇಂಜಸ್ ವೆನ್ ಎ ಬಾಡಿ ಆಸಿಲೇಟ್ಸ್. ಸೊ ಬಾಡಿನೂ ಬೇಕಾಗಿಲ್ಲ, ಇನ್ನು ಜನರಲ್ ಆಗಿ ಹೇಳೋದಾದ್ರೆ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಚೇಂಜಸ್ ಡ್ಯೂರಿಂಗ್ ಆಸಿಲೇಷನ್ ಅಂತ ಬರ್ಕೊಂಡ್ರೆ ಸಾಕು. ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಚೇಂಜಸ್ ಡ್ಯೂರಿಂಗ್ ಆಸಿಲೇಷನ್. ಸೊ ಲೈಟ್ ಪಾಸ್ ಆದರೆ ಈ ಪಾಯಿಂಟ್ ಮುಖಾಂತರ ಆ ಪಾಯಿಂಟಲ್ಲಿ ಆಸಿಲೇಷನ್ ನಡೀತಿದೆ. ಹೆಂಗೆ ಅಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಚೇಂಜ್ ಆಗ್ತಿದ್ದಾವೆ. ಹಂಗಾರೆ ಈಗ ಆ ಪಾಯಿಂಟಲ್ಲಿ ಏನು ಹಂಗಾರೆ ಡಿಸ್ಪ್ಲೇಸ್ಮೆಂಟು? ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಇಸ್ ದ ಫಿಸಿಕಲ್ ಕ್ವಾಂಟಿಟಿ. ಫಿಸಿಕಲ್ ಕ್ವಾಂಟಿಟಿ ವಿಚ್ ಚೇಂಜಸ್ ಡ್ಯೂರಿಂಗ್ ಆಸಿಲೇಷನ್. ಸೊ ಆ ಪಾಯಿಂಟಲ್ಲಿ ಆಸಿಲೇಟ್ ಆದಾಗ ಏನು ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಯಿತು, ಅದು ಡಿಸ್ಪ್ಲೇಸ್ಮೆಂಟು. ಹಂಗಾರೆ ಲೈಟ್ ಪಾಸ್ ಆದಾಗ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾಯಿದೆ. ಹಂಗಾರೆ ಡಿಸ್ಪ್ಲೇಸ್ಮೆಂಟ್ ಏನಂಗಾರೆ? ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಮೋಸ್ಟ್ ಜನರಲ್ ಸೆನ್ಸ್. ಸೊ ಯಾವುದೇ ಆಸಿಲೇಷನ್ ನಡೆಯುವಾಗ ನೀವು ಹಿಂಗೆ ಅನ್ಕೋಬಾರ್ದು, ಯಾವುದೋ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದೆ, ಹಂಗೇನಿಲ್ಲ. ಅದು ಮೆಕ್ಯಾನಿಕಲ್ ಆಸಿಲೇಷನ್ಸ್ ಆಗ್ಬಿಡ್ತವೆ. ಆಸಿಲೇಷನ್ ನಡೆದಾಗ ಒಂದು ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದ್ರೆ ಯಾವ್ದಾರ ಒಂದು ಬಾಡಿ ಲೈಕ್ ದಿಸ್. ಸೊ ಇಲ್ಲಿವರೆಗೂ ನಾನು ತೋರಿಸಿದ್ನಲ್ಲ ಎಕ್ಸಾಂಪಲ್ಸು, ಇವೆಲ್ಲ ಮೆಕ್ಯಾನಿಕಲ್ ಆಸಿಲೇಷನ್ಸ್. ಇವು ನೋಡಿ, ಇಲ್ಲಿ ಆ್ಯಕ್ಚುಲಿ ಒಂದು ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದೆ. ಸೊ ನೋಡಿ, ಒಂದು ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿದೆ, ಇದು ಮೆಕ್ಯಾನಿಕಲ್ ಆಸಿಲೇಷನ್. ಇಲ್ಲೇನು ಡಿಸ್ಪ್ಲೇಸ್ಮೆಂಟ್? ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ ಫ್ರಮ್ ದ ಮೀನ್ ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್ ಅಂತ ಅನ್ಕೋಬಹುದು. ಬಟ್ ದೇರ್ ಆರ್ ಡಿಸ್ಪ್ಲೇಸ್ಮೆಂಟ್ಸ್ ಅದರ್ ದ್ಯಾನ್ ಮೆಕ್ಯಾನಿಕಲ್ ಡಿಸ್ಪ್ಲೇಸ್ಮೆಂಟ್ಸ್. ಈಗ ಒಂದು ಎಕ್ಸಾಂಪಲ್ ಕೊಟ್ಟನಲ್ಲ, ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಲೈಟ್ ವೇವ್ಸ್ propagate through space, at each point electric and magnetic fields vary. Okay, so means there is an oscillation taking place at this point because electric and magnetic fields are varying. Angara what is displacement now? So the displacement is electric and magnetic field. So this is the meaning of displacement in a general sense. Okay, so displacement andre enappa angare the physical quantity which varies during oscillation. ಎಲ್ಲೇ ಆಸಿಲೇಷನ್ ನಡೀಲಿ ನೇಚರಲ್ಲಿ ಎಲ್ಲೇ ಆಸಿಲೇಷನ್ ನಡೀಲಿ, ಆ ಆಸಿಲೇಷನ್ ನಡೆದಾಗ ಏನು ಫಿಸಿಕಲ್ ಕ್ವಾಂಟಿಟಿ ವೇರಿ ಆಗ್ತಾ ಇದೆ, ಆ ಫಿಸಿಕಲ್ ಕ್ವಾಂಟಿಟಿನೇ ನಾವೇನಂತ ಕರಿತೀವಿ? ಡಿಸ್ಪ್ಲೇಸ್ಮೆಂಟ್ ಆಫ್ ಆಸಿಲೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇನ್ ಅ ಸ್ಪ್ರಿಂಗ್ ಮಾಸ್ ಸಿಸ್ಟಮ್ ಯು ಕ್ಯಾನ್ ಟ್ರೀಟ್ ಡಿಸ್ಪ್ಲೇಸ್ಮೆಂಟ್ ಆಸ್ ಚೇಂಜ್ ಇನ್ ಪೊಸಿಷನ್ ಆಫ್ ದ ಮಾಸ್. ಇಲ್ಲೇನಪ್ಪ ಡಿಸ್ಪ್ಲೇಸ್ಮೆಂಟ್ ಟ್ರೀಟ್ ಮಾಡ್ಬೋದು? ಈಗ ನೀವೇ ಹೇಳಿ ಮತ್ತೀಗ ಸಿಂಪಲ್ ಪೆಂಡುಲಮಲ್ಲಿ. ಸೊ ಸಿಂಪಲ್ ಪೆಂಡುಲಮಲ್ಲಿ ಏನು ಡಿಸ್ಪ್ಲೇಸ್ಮೆಂಟಾಗಿ ಟ್ರೀಟ್ ಮಾಡ್ಬೋದು? ಸೊ ಸಿಂಪಲ್ ಪೆಂಡುಲಮ್ ನೋಡಿ ಏನು ಡಿಸ್ಪ್ಲೇಸ್ಮೆಂಟಾಗಿ ಟ್ರೀಟ್ ಮಾಡ್ಬೋದು. ಸೊ ನಮ್ಮ ಇಡೀ ಪೆಂಡುಲಮ್ ಮೀನ್ ಪೊಸಿಷನಿಂದ ಏನು ಆ್ಯಂಗಲ್ ಮಾಡುತ್ತಾ ಇದೆ ಮತ್ತು ಯಾವ ಕಡೆ ಇದೆ ಅದನ್ನೇ ಡಿಸ್ಪ್ಲೇಸ್ಮೆಂಟ್ ಟ್ರೀಟ್ ಮಾಡ್ಬೋದು. ಮೀನ್ಸ್ ದ ಚೇಂಜ್ ಇನ್ ಆ್ಯಂಗುಲರ್ ಪೊಸಿಷನ್ ಆಫ್ ದ ಸಿಂಪಲ್ ಪೆಂಡುಲಮ್. ನಮ್ಮ ಸಿಂಪಲ್ ಪೆಂಡುಲಮ್ದು ಆ್ಯಂಗುಲರ್ ಪೊಸಿಷನಲ್ಲಾದ ಚೇಂಜು. ಈಗ ಪೆಂಡುಲಮ್ ಆಸಿಲೇಟ್ ಮಾಡಿದಾಗ ಈಗೇನು ಡಿಸ್ಪ್ಲೇಸ್ಮೆಂಟಾಗಿ ಟ್ರೀಟ್ ಮಾಡ್ಬೋದು? ಈಗ ಸಪೋಸ್ ಎಲ್ಲೋ ಇಲ್ಲೆಲ್ಲೋ ಇತ್ತು ಅಂದ್ಕೊಳ್ಳಿ ನಮ್ಮ ಪೆಂಡುಲಮ್, ಈ ಮೀನ್ ಪೊಸಿಷನಿಂದ ಏನು ಆ್ಯಂಗಲ್ ಕವರ್ ಆಯಿತು ಮತ್ತು ಯಾವ ಕಡೆ ಅದು ತಗೋಬೇಕು, ಅದು ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಲ್ಲ? ಸೊ ಓಕೆ, ನಾವು ದ ಜನರಲ್ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್ ಮೀನ್ಸ್ when an oscillation occurs some physical quantity is changing, that is called displacement. ಯಾವ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿದೆ ಅದು. ಸೊ ಜನರಲ್ ಮೀನಿಂಗ್ ಏನಂದರೆ ಡಿಸ್ಪ್ಲೇಸ್ಮೆಂಟ್ ಯಾವಾಗಲೂ ಚೇಂಜ್ ಇನ್ ಪೊಸಿಷನ್ನೇ ಆಗಬೇಕು ಅಂತೇನಿಲ್ಲ, ಬಾಡಿ ಮೂವ್ ಆಗೇ ಡಿಸ್ಪ್ಲೇಸ್ಮೆಂಟ್ ನಡೆದಿರಬೇಕು ಅಂತೇನಿಲ್ಲ. ಆಸಿಲೇಷನ್ಗಳು ಬಾಡಿ ಮೂವ್ಮೆಂಟ್ ಇಲ್ಲದೇನೋ ಆಸಿಲೇಷನ್ಸ್ ಇದಾವೆ. ಈಗ ಹೇಳದ್ನಲ್ಲ ಎಕ್ಸಾಂಪಲ್,
ಆಸಿಲೇಷನ್ಸ್ ಆಫ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಪಗೇಟ್ಸ್. ಸೊ ಆಗ ಡಿಸ್ಪ್ಲೇಸ್ಮೆಂಟ್ ಏನಾಗ್ಬಿಡುತ್ತೆ, ಅದರ್ ದ್ಯಾನ್ ಮೆಕ್ಯಾನಿಕಲ್ ಕ್ವಾಂಟಿಟಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಮೆಕ್ಯಾನಿಕಲ್ ಕ್ವಾಂಟಿಟಿಗಳು ಅಲ್ವೇ ಅಲ್ಲ, ಅವೇ ಡಿಸ್ಪ್ಲೇಸ್ಮೆಂಟ್ ಆಗ್ಬಿಡ್ತವೆ. ಸೊ ದಿಸ್ ಈಸ್ ದ ಜನರಲ್ ಮೀನಿಂಗ್ ಆಫ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಈಗ ಪೆಂಡುಲಮ್ ಆಸಿಲೇಟ್ ಮಾಡಿದಾಗ ಏನು ಡಿಸ್ಪ್ಲೇಸ್ಮೆಂಟ್, ಆ್ಯಂಗಲ್ ಮೀನ್ ಪೊಸಿಷನ್ಗೆ ಪೆಂಡುಲಮ್ ಏನು ಆ್ಯಂಗಲ್ ಮಾಡ್ತೋ ಮತ್ತು ಯಾವ ಕಡೆ ಇದೆ ಅದು ಡಿಸ್ಪ್ಲೇಸ್ಮೆಂಟ್. ಸೊ ಈಗ ನೋಡಿ ಪೆಂಡುಲಮ್ ಆಸಿಲೇಟ್ ಆಗ್ತಾ ಇಟ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು, ಟೈಮ್ ಕಳೀತಾ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ದ ಡಿಸ್ಪ್ಲೇಸ್ಮೆಂಟ್ ನಡೀತಿದೆಯಲ್ಲ ಆ ಕ್ವಾಂಟಿಟಿದು ವ್ಯಾಲ್ಯೂಸ್. ಈಗ ಫಾರ್ ಎಕ್ಸಾಂಪಲ್ ಮಾಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಿತ್ತು ಅಂದ್ಕೊಳ್ಳಿ. ಸೊ ಟೈಮ್ ಕಳೀತಾ ಏನು ಚೇಂಜ್ ಆಗುತ್ತೆ, ಮಾಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್ದು ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಅದು ವೈ, ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಬಾಡಿ ಫ್ರಮ್ ದ ಮೇನ್ ಪೊಸಿಷನ್. ಟೈಮ್ ಕಳೀತಾ ಇದರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲಲ್ಲಿ ನೋಡಿದ್ರಲ್ಲ, ಒಂದು ಕಡೆ +2 ಇತ್ತು, +2 ಯೂನಿಟ್ಸ್ ಇತ್ತು, ಇನ್ನೊಂದು ಕಡೆ +3, ಇನ್ನೊಂದು ಕಡೆ ಹೋದಾಗ -2 ಹಂಗೆ. ಸೊ ಟೈಮ್ ಕಳೀತಾ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ ಅದರ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಸ್ ದ ಬಾಡಿ ಆಸಿಲೇಟ್ಸ್. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರಪಗೇಟ್ ಆದರೆ ಈಗ ಯಾವುದೋ ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ದು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ ವಿತ್ ಟೈಮ್. ಅದೇ ಥರ ಈಗ ಒಂದು ಪೆಂಡುಲಮ್ ಆಸಿಲೇಟ್ ಮಾಡ್ತಾಯಿದ್ರೆ ಟೈಮ್ ಕಳೀತಾ ಅದು ಆ್ಯಂಗಲ್ ಇದೆಯಲ್ಲ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಆ ಮೇನ್ ಪೊಸಿಷನ್ಗೆ ಪೆಂಡುಲಮ್ ಮಾಡಿದಂಥ ಆ್ಯಂಗಲ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೇರಿಯೇಬಲ್, ನೆನ್ಪಿಟ್ಕೊಳ್ಳಿ. ಆ್ಯಸ್ ಟೈಮ್ ಪಾಸಸ್ ಆ್ಯಂಡ್ ಆಸಿಲೇಷನ್ ಕಂಟಿನ್ಯೂಸ್, ದ ಡಿಸ್ಪ್ಲೇಸ್ಮೆಂಟ್ ಗೋಸ್ ಆನ್ ಚೇಂಜಿಂಗ್ ಪಿರಿಯಾಡಿಕಲಿ. ಅರ್ಥ ಆಯ್ತಲ್ಲ, ಮತ್ತೆ ಅದು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಹೋಗಲ್ಲ, ಮತ್ತೆ ಆ ವ್ಯಾಲ್ಯೂಗಳು ವಾಪಸ್ ತಗೊಳ್ತಾ ಹೋಗುತ್ತೆ ಅದು. ಸೊ ದ್ಯಾಟ್ಸ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಎಕ್ಸಿಕ್ಯೂಟಿಂಗ್ ಆಸಿಲೇಷನ್ಸ್. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್. ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಅಂದರೆ ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಫ್ರಮ್ ದ ಮೇನ್ ಪೊಸಿಷನ್. ನಮ್ಮ ಮೇನ್ ಪೊಸಿಷನಿಂದ ಬಾಡಿ ಅತಿ ಹೆಚ್ಚು ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತೋ ಅದು ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್. ಮತ್ತೆ ದ ಸೇಮ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಹಿಯರ್, ಮಾಸ್ ಅಟ್ಯಾಚ್ಡ್ ಟು ಅ ಸ್ಪ್ರಿಂಗ್. ಸೊ ಈ ಮಾಸ್ ಏನು ಮಾಡ್ತಾ ಇರುತ್ತೆ, ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇರುತ್ತೆ. ಯಾವ್ದ್ರ ಸುತ್ತ, ಈ ಮೇನ್ ಪೊಸಿಷನ್ ಸುತ್ತ ಈ ಮಾಸ್ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಮಾಸು ಇದನ್ನ ಆರಿಜಿನ್ ಅನ್ಕೊಂಡ್ಬಿಡ್ತೀನಿ. ಮಾಸು ಯಾವುದೇ ಒಂದು ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನು ಮಾಸ್ದು ಅಂದರೆ ಅದು ಮೇನ್ ಪೊಸಿಷನಿಂದ ಆದಂಥ ಚೇಂಜ್ ಇನ್ ಪೊಸಿಷನ್ ಅಂದರೆ ವೈ. ಸೊ ದಿಸ್ ವೈ, ದ ಚೇಂಜ್ ಇನ್ ಪೊಸಿಷನ್ ಆಫ್ ದ ಮಾಸ್ ಫ್ರಮ್ ಮೇನ್ ಪೊಸಿಷನ್ ಇಸ್ ದ ಡಿಸ್ಪ್ಲೇಸ್ಮೆಂಟ್. ಅರ್ಥ ಆಯ್ತಲ್ಲ. ಸೊ ಈ ವೈ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಅದರ ಬೆಲೆಗಳು. ಯಾಕೆ, ಬಾಡಿ ಮೇಲೆ ಕೆಳಗೆ ಹೋದಂಗೆ ವೈ ಚೇಂಜ್ ಆಗುತ್ತಲ್ಲ. ಇಲ್ಲಿದ್ದಾಗ 2 ಇತ್ತು ಅಂದ್ಕೊಳ್ಳಿ, ಇಲ್ಲಿ ಬಂದಾಗ 3, ಇಲ್ಲಿ ಬಂದಾಗ -3, ಬಾಡಿ ಇಲ್ಲಿ ಬಂದಾಗ -2. ಸೊ ಆ್ಯಸ್ ದ ಬಾಡಿ ಆಸಿಲೇಟ್ಸ್ ದ ಡಿಸ್ಪ್ಲೇಸ್ಮೆಂಟ್ ಗೋಸ್ ಆನ್ ಚೇಂಜಿಂಗ್, ಇಟ್ಸ್ ಅ ವೇರಿಯೇಬಲ್. ಈಗ ಹಂಗಾರೆ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ನೋಡಿ. ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಸೊ ನಮ್ಮ ಆಸಿಲೇಟಿಂಗ್ ಬಾಡಿ ಮೇನ್ ಪೊಸಿಷನಿಂದ ಹೊಂದದಂತಹ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟು, ಅದನ್ನೇ ಆಂಪ್ಲಿಟ್ಯೂಡ್ ಅಂತ ಕರೆಯೋದು. ಮತ್ತಿದೇ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಮಾಸ್ ಅಟ್ಯಾಚ್ ಟು ಅ ಸ್ಪ್ರಿಂಗ್ ಟು ಆ್ಯಂಡ್ ಫ್ರೋ ಮೋಷನ್ಸ್ ಮಾಡ್ತಾ ಇದೆ ಅಬೌಟ್ ದಿಸ್ ಮೇನ್ ಪೊಸಿಷನ್. ಓಕೆ, ಸೊ ಈಗ ಒಂದು ನಂಬರ್ ಲೈನ್ ಬರಿತೀನಿ.
ಸೊ ನೋಡಿ ಈಗ, ಸೊ +1 +2 +3 +4 -1 -2 -3 -4. ಸೊ ನಮ್ಮ ಬಾಡಿ ಅತಿ ದೂರ ಎಷ್ಟಪ್ಪ ಹೋಗಿದೆ ಮೇನ್ ಪೊಸಿಷನಿಂದ ನೋಡಿ ಇಲ್ಲಿ, ಅತಿ ದೂರ ಈ ಕಡೆ ಎಷ್ಟು ಹೋಗಿದೆ ನೋಡಿ +4. ಅತಿ ದೂರ ಇನ್ನೊಂದು ಕಡೆ ಈ ಕಡೆ ಎಷ್ಟೋಗಿದೆ ಅದು +4, ಸಾರಿ ಇದು -4. ಸೊ ನಮ್ಮ ಬಾಡಿ ಆಸಿಲೇಟ್ ಮಾಡಬೇಕಾದ್ರೆ ಮೀನ್ ಪೊಸಿಷನಿಂದ ಒಂದು ಕಡೆ ಅತಿ ದೂರ ಎಷ್ಟು ಹೋಗುತ್ತೆ 4 ಯೂನಿಟ್ಸ್ ಹೋಗುತ್ತೆ. ಅದೇ ಥರ ಮೀನ್ ಪೊಸಿಷನಿಂದ ಇನ್ನೊಂದು ಕಡೆ ಅತಿ ದೂರ ಎಷ್ಟು ಯೂನಿಟ್ಸ್ ಹೋಗುತ್ತೆ 4 ಯೂನಿಟ್ಸ್ ಹೋಗುತ್ತೆ. ಹಂಗಾರೆ ಆಂಪ್ಲಿಟ್ಯೂಡ್ ಅಂದರೆ ಎಷ್ಟಾಯ್ತು ಹಂಗಾರೆ ನಮ್ಮ ಬಾಡಿದು? ನನ್ನ ಆಸಿಲೇಟಿಂಗ್ ಬಾಡಿ ಮೀನ್ ಪೊಸಿಷನಿಂದ ಅತಿ ದೂರ ಎಷ್ಟೋಯ್ತು ಅದೇ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್. ಸೊ ಎಷ್ಟದು 4 ಯೂನಿಟ್ಸ್. ಅರ್ಥ ಆಯ್ತಲ್ಲ? ನಮ್ಮ ಆಸಿಲೇಟಿಂಗ್ ಬಾಡಿ ಮೀನ್ ಪೊಸಿಷನಿಂದ ಅತಿ ದೂರ ಎಷ್ಟೋಯ್ತು ಅದೇ ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್. ಓಕೆ, ಸೊ ಇನ್ನು ಮುಂದೆ ನಾವು ಏನೇ ಎಕ್ಸಾಂಪಲ್ ತಗೊಂಡ್ರು ಆಸಿಲೇಷನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ನೇ ಎಕ್ಸಾಂಪಲ್ ತಗೊಳ್ಳೋಣ. ಅಂದರೆ ಈ ಮೆಕ್ಯಾನಿಕಲ್ ಆಸಿಲೇಷನ್ಸಲ್ಲಿ ಬಾಡಿ ಆ್ಯಕ್ಚುಯಲ್ ಮೂಮೆಂಟ್ ನಡೀತಿರುತ್ತೆ, ಲೈಕ್ ದ ಆಸಿಲೇಷನ್ಸ್ ಆಫ್ ಮಾಸ್ ಅಟ್ಯಾಚ್ ಟು ಎ ಸ್ಪ್ರಿಂಗ್ ಆರ್ ಆಸಿಲೇಷನ್ಸ್ ಆಫ್ ಸಿಂಪಲ್ ಪೆಂಡುಲಮ್. ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ನ ತಗೊಳ್ಳೋದು ಬೇಡ. ಈಗ ಒಂದು ಹೇಳಿದ್ನಲ್ಲ ನಾನು ಜನರಲ್ ಡೆಫಿನೇಷನ್ ಆಫ್ ಡಿಸ್ಪ್ಲೇಸ್ಮೆಂಟಲ್ಲಿ ಅಂತೂ ಯಾವ ಫಿಸಿಕಲ್ ಕ್ವಾಂಟಿಟಿ ಚೇಂಜ್ ಆಗ್ತಿದೆ ಅದು ನಾವು ಅದನ್ನೇ ತಗೋಬೇಕಾಗಿರೋದು. ಈಗ ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ ಇದೆ, ಬಾಡಿ ಮೂಮೆಂಟ್ ಆಗದೇನೂ ಆಸಿಲೇಷನ್ಗಳಿದ್ದಾವೆ ನಮ್ಮ ನೇಚರಲ್ಲಿ. ಲೈಕ್ ಹೇಳಿದ್ನಲ್ಲ, ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಪ್ರೊಪಗೇಟ್ಸ್ ಅಟ್ ಎನಿ ಪಾಯಿಂಟ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಟ್ಸ್. ಹಂಗಾರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ ಹೋಗೋದು ಬೇಡ. Let us confine ourselves to mechanical oscillations in this chapter. The study of non-mechanical oscillation is advanced courses of physics. Okay. ಸೊ ಇನ್ನು ಮುಂದೆ ನಾವು ಆಸಿಲೇಷನ್ ಸ್ಟಡಿ ಮಾಡಿದ್ರೆ ನಮ್ಮ ಯಾವುದೋ ಒಂದು ವಸ್ತು ಮೂಮೆಂಟ್ ನಡೀತಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾಸ್ ಅಟ್ಯಾಚ್ ಟು ಸ್ಪ್ರಿಂಗಲ್ಲಿ ಮಾಸ್ ಏನು ಮಾಡ್ತಾ ಇದೆ ನೋಡಿ, ಮೇಲೆ ಕೆಳಗೆ ಹೋಗ್ತಾ ಇದೆ. ಅದೇ ಥರ ಆಸಿಲೇಷನ್ಸ್ ಆಫ್ ಸಿಂಪಲ್ ಪೆಂಡುಲಮಲ್ಲಿ ಸೊ ನನ್ನ ಪೆಂಡುಲಮ್ಮು ಆಸಿಲೇಟ್ ಮಾಡ್ತಾ ಇರುತ್ತೆ. ಮೆಕ್ಯಾನಿಕಲ್ ಆಸಿಲೇಷನ್ಸ್, ದರ್ ಈಸ್ ಆ್ಯಕ್ಚುಯಲ್ ಮೋಷನ್ ಆಫ್ ಬಾಡಿ ಹಿಯರ್ ವಿಚ್ ವಿ ವಿಲ್ ಡಿಸ್ಕಸ್ ಫರ್ದರ್. ಇನ್ನು ಮುಂದೆ ನಾವು ಏನೇ ಆಸಿಲೇಷನ್ ಸ್ಟಡಿ ಮಾಡಿದ್ರೂ ಅಲ್ಲಿ ಮೋಷನ್ ಆಫ್ ಎ ಬಾಡಿ ನಡೀತಾ ಇದೆ. ಓಕೆನಾ? ನಾನ್ ಮೆಕ್ಯಾನಿಕಲ್ ಆಸಿಲೇಷನ್ಸ್ಗೆ ಹೋಗೋದು ಬೇಡ. ಸೊ ಹಂಗಾರೆ ಆಂಪ್ಲಿಟ್ಯೂಡ್ ಅಂದ್ರೇನು? ನಮ್ಮ ಆಸಿಲೇಟಿಂಗ್ ಬಾಡಿ ಇಟ್ ಈಸ್ ಡಿನೋಟೆಡ್ ಬೈ ಎ. ತನ್ನ ಮೇನ್ ಪೊಸಿಷನಿಂದ ಅತಿ ದೂರ ಎಷ್ಟು ಹೋಯಿತು ಅದನ್ನೇ ಏನಂತ ಕರಿತೀರ? ಆಂಪ್ಲಿಟ್ಯೂಡ್ ಆಫ್ ಆಸಿಲೇಷನ್ ಅಂತ ಕರಿತೀರ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಕನ್ಸರ್ನ್ಡ್ ವಿತ್ ದ ಸ್ಟಡಿ ಆಫ್ oscillations. Okay.